ಹಲೋ ಫ್ರೆಂಡ್ಸ್, ಮನುಷ್ಯ ನಾವು ಈ ಭೂಮಿನ ನಾಶ ಮಾಡ್ತಾ ಇದೀವಿ. ಇದು ಹಾಗೆ ಮುಂದುವರೆದು ಒಂದ್ ಕಾಲದಲ್ಲಿ ಎಕ್ಸ್ಟ್ರೀಮ್ ಹೋದಾಗ ಇವ್ರನ್ನೀಗೆ ಬಿಟ್ರೆ ಈ ಭೂಮಿನಲ್ಲಿ ಎಲ್ಲಾ ವಿಷಯಗಳನ್ನು ನಾಶ ಮಾಡ್ಬಿಡ್ತಾರೆ, ಇಲ್ಲಿ ಏನು ಉಳಿಯೋದಿಲ್ಲ ಅಂತ ಅರ್ಥ ಮಾಡ್ಕೊಂಡ ಈಗ ತಾನೆ ಹುಟ್ಟಿರೋ ರೋಬೋಟ್ಸ್ ಗಳು ಒಂದ್ ಕಟ್ಟದಲ್ಲಿ ಈ ಭೂಮಿ ಮೇಲೆ ಜೀವಿಸೋಕೆ ಅರ್ಹತೆ ಇಲ್ದಿರೋ ಎಲ್ಲಾ ಮನುಷ್ಯರು ನಾವೀಗ ಪ್ರಾಣಿಗಳನ್ನ ಬೇಟೆ ಆಡ್ತೀವಲ್ಲ, ಅದೇ ರೀತಿ ಅವೆಲ್ಲ ಸೇರ್ಕೊಂಡು ನಮ್ಮೆಲ್ಲರೂ ಬೇಟೆಯಾಡಿ ಮುಗಿಸ್ತವೆ. ಅದಾದ್ಮೇಲೆ ಇಲ್ಲಿ ಜೀವಿಸೋಕೆ ಅರ್ಹತೆ ಇರೋಂಥವ್ರು ಮಾತ್ರ ಸೃಷ್ಟಿ ಮಾಡಿ ಅವ್ರು ಮಾತ್ರ ಇಲ್ಲಿ ಬದುಕೋಗ್ಬಿಡ್ತಾರೆ. ಇದೇ ಮೂವಿಯ ಕಾನ್ಸೆಪ್ಟ್. ಒನ್ಲೈನರ್ ಏನು ಅಂದ್ರೆ ಇವುಗಳೆಲ್ಲ ಸೇರಿ ಮನುಷ್ಯರನ್ನೆಲ್ಲ ಕೊಂದ್ ಮುಗಿಸಿದ್ಮೇಲೆ ಒಂದ್ ರೋಬೋಟ್ ಒಂದ್ ಮಗುನ ಹೆತ್ತು ತನ್ನ ಮಗಳಂತೆ ಪ್ರೀತಿಯಿಂದ ಸಾಕೋ ಶುರು ಮಾಡಿ ಹಾಗೆ ಸಾಕ್ತಾ ಇರೋವಾಗ ಇವ್ರ ನಡುವೆ ಒಂದು ಹೊಸ ಕ್ಯಾರೆಕ್ಟರ್ ಎಂಟ್ರಿ ಕೊಡುತ್ತೆ. ಇದರಿಂದ ಇವರಲ್ಲಿ ಪ್ರೀತಿ ಏನಾಯ್ತು ಮತ್ತೆ ಆ ರೋಬೋಟ್ ಹೇಗೆಲ್ಲ ಬದಲಾಯ್ತು ಅನ್ನೋ ಕಥೆನ ಹೇಳೋ ಮೂವಿನ 2019 ತೆರೆಗೆ ಬಂದ ಸ್ಕೈಫೈ ಡ್ರಾಮಾವಾದ ಐ ಆಮ್ ಮದರ್. ಮೂವಿಯ ಸ್ಟಾರ್ಟಿಂಗ್ ನಲ್ಲಿ ಈ ಭೂಮಿ ಮೇಲೆ ಮನುಷ್ಯರು ಅಂತ ಒಬ್ರು ಇಲ್ಲ, ಎಲ್ರು ಕೊಂದ್ ಮುಗಿಸಾಗಿದ್ದ. ಈಗ ಒಂದ್ ಲ್ಯಾಬ್ ತೋರಿಸ್ತಾರೆ, ಅಲ್ಲಿಗೆ ಒಂದ್ ರೋಬೋಟ್ ತನ್ನ ಪಾರ್ಟ್ಸ್ ನೆಲ್ಲ ಅಪ್ಗ್ರೇಡ್ ಮಾಡ್ಕೊಂಡು ಏನೋ ಒಂದ್ ವಿಷಯಕ್ಕೋಸ್ಕರ ತಯಾರಾಗಿ ಅಲ್ಲಿಂದ ಹೊರಟು ಒಂದ್ ರೂಮ್ ನೊಳಗಡೆ ಹಲವಾರು ಹ್ಯೂಮನ್ ಎಂಬ್ರಿಯೋಸ್ ಭ್ರೂಣಾವಸ್ಥೆನಲ್ಲಿರೋ ಮನುಷ್ಯನ ಮಗುಗಳನ್ನ ಫ್ಲಾಪಿ ಡಿಸ್ಕ್ ರೀತಿರೋ ಒಂದು ಡಿವೈಸ್ ನ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಅದ್ರಲ್ಲಿ ಈಗ ಒಂದ್ ಹೆಣ್ಮಗುನ ಆಯ್ಕೆ ಮಾಡಿ ತಗೊಂಡು ಅದನ್ನ ಬೆಳೆಯೋಕಂತ ಒಂದು ಆರ್ಟಿಫಿಷಿಯಲ್ ಎಗ್ ನೊಳಗಡೆ ಇಟ್ಟು ಈಗ ವೇಟ್ ಮಾಡಕ್ ಶುರು ಮಾಡುತ್ತೆ. ಈಗ 24 ಗಂಟೆಗಳ ನಂತರ ಆ ಮಗು ತನಗ್ ಬೇಕಾಗಿರೋ ನ್ಯೂಟ್ರಿಷನ್ ಎಲ್ಲ ಎಗ್ ನಿಂದ ಪಡ್ಕೊಂಡು ಈಗ ಫುಲ್ ಆಗಿ ಬೆಳೆದ್ ಮುಗಿಸಿದ್ಮೇಲೆ ಈ ರೋಬೋಟ್ ಅನ್ನ ಹೊರಗಡೆ ತೆಗೆದು ನನ್ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿ ಅದು ನಿಜವಾದ ಒಬ್ಳು ತಾಯಿ ಅಂತಾನೆ ಆ ಮಗುನ ವಾಮ್ ಮಾಡೋದು, ಅದ್ ಕಾಡಾಡೋ, ಅದನ್ನ ಕ್ಯಾರ್ ಮಾಡೋದು ಅಂತ ತುಂಬಾನೇ ಚೆನ್ನಾಗಿ ಪ್ಯಾಂಪರ್ ಮಾಡಿ ಅದನ್ನ ಸಾಕೋಕ್ ಶುರು ಮಾಡುತ್ತೆ. ಹಾಗೆ ಒಂದ್ 2-3 ವರ್ಷ ಕಳೆದ್ಮೇಲೆ ಆ ಮಗು ಈಗ ದೊಡ್ಡವಳಾಗಿದ್ದಾಳೆ. ಆದ್ರೆ ಅವ್ಳಿಗೆ ಯಾವ್ದೇ ರೀತಿ ಹೆಸರು ಇಟ್ಟಿಲ್ಲ, ಪರವಾಗಿಲ್ಲ ನಾವೇ ಇಟ್ಬಿಡೋಣ. ಹೆಸರು ರೀತು. ಮತ್ತೆ ಮದರ್ ರೀತು ಬೆಳೀತಾ ಅವಳು ತುಂಬಾ ವಿಷಯಗಳನ್ನ ಕಲಿಸೋದು, ಅವ್ರನ್ನ ಎಜುಕೇಟ್ ಮಾಡೋದು ಅಂತ ಹಾಗೆ ಚೆನ್ನಾಗಿ ಸಾಕ್ತಾ ಇರೋವಾಗ ಆಗ್ತಾನೆ ಒಂದಿನ ರೀತು ಯಾಕೆ ನನ್ ಬಿಟ್ರಿ ಯಾವ ಮಕ್ಳು ಇಲ್ಲ ಅಂತ ಕೇಳಿದಾಗ ಅದಕ್ಕೆ ಅವ್ರು ಹೇಳ್ತಾರೆ ಅವರೆಲ್ಲ ವಾರ್ನಿಂದ ತೀರ್ಕೊಂಡ್ರು ಅಂತ. ನಂಗೆ ಹ್ಯೂಮನ್ ಆಗಿರೋಕ್ ಸ್ವಲ್ಪನೂ ಇಷ್ಟ ಇಲ್ಲ, ಯಾಕಂದ್ರೆ ಅವ್ರು ಎಲ್ಲದನ್ನು ನಾಶ ಮಾಡ್ತಾರೆ ಅಂತ ರೀತು ಹೇಳ್ತಾಳೆ. ಹಾಗಲ್ಲ ರೀತು, ಮನುಷ್ಯರೆಲ್ಲ ತುಂಬಾನೇ ಅದ್ಭುತವಾದವರು, ಅವ್ರನ್ನ ನೀನ್ ನೋಡ್ಬೇಕಾ ಬಾ ಅಂತೇಳಿ ಆ ರೂಮಿಗೆ ಕರ್ಕೊಬಂದು ಇಲ್ಲಿರೋ ಎಲ್ರು ನಿನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತೇಳಿ ಅಲ್ಲಿರೋ ಎಂಬ್ರಿಯೋಸ್ ಅಂತ ತೋರಿಸ್ತಾರೆ. ಇದನ್ನೆಲ್ಲ ನೋಡೋರು ನೀವ್ ಯಾಕೆ ಇವ್ರನ್ನೆಲ್ಲ ನನ್ ಜೊತೆನೆ ಸಾಕ್ಬಾರ್ದು ಅಂತ ಕೇಳಿದಾಗ ಅದಕ್ಕೆ ಅವ್ರು ಹೇಳ್ತಾರೆ ನಿನ್ ತಾಯಿಗಿನೂ ಮಕ್ಕಳನ್ನೇಗ್ ಸಾಕೋದು ಅಂತ ಇನ್ನೂ ಸರಿಯಾಗಿ ಗೊತ್ತಿಲ್ಲ, ಅದನ್ನೆಲ್ಲ ಕಲಿಯೋಕ್ ಒಂದ್ ಸ್ವಲ್ಪ ಟೈಮ್ ಬೇಕು ಅಂತೇಳಿ ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಶಾಟ್ ಈ ಭೂಮಿ ಮೇಲಿರೋ ಮನುಷ್ಯರ ಸಂಖ್ಯೆ 1, ಅದು ರೀತು ಮಾತ್ರ. ಈಗ ಇವಳು ದೊಡ್ಡವಳ ಟೀನೇಜ್ ಬಂದಿದ್ದಾಳ. ಇವಳೇಗಂದ್ರೆ ಮದರ್ಗೆ ಏನಾದ್ರು ತೊಂದರೆ ಉಂಟಾದ್ರೆ ಆ ಪಾರ್ಟ್ಸ್ ನ ಇವಳೇ ರಿಪೇರ್ ಮಾಡೋದು, ರೀಪ್ಲೇಸ್ ಮಾಡೋದು ಅಂತ ತುಂಬಾ ವಿಷಯಗಳನ್ನ ಕಲ್ತು ಸ್ಕಿಲ್ಫುಲ್ ಆಗಿದ್ದಾಳ. ಅವ್ರೀಗ ಇವ್ರಿಗೆ ಎಕ್ಸಾಮ್ ಇಟ್ಟು ಒಂದು ಪ್ರಶ್ನೆ ಕೇಳ್ತಾರೆ. ಅದೇನಂದ್ರೆ ಒಂದು ಹಾಸ್ಪಿಟಲ್ ಅಲ್ಲಿ 5 ಪೇಷಂಟ್ಸ್ ಇದಾರೆ, ಅವ್ರಿಗೆ 5 ಮುಖ್ಯವಾಗಿ ಡಿಫ್ರೆಂಟ್ ಆದ ಆರ್ಗನ್ ರಿಕ್ವೈರ್ಮೆಂಟ್ ಇದೆ. ಸೊ ಅದ್ ಸಿಕ್ಕಿದ್ರೆ ಮಾತ್ರ ಅವ್ರನ್ನ ಬದುಕ್ಸೋಕ್ ಸಾಧ್ಯ. ಹೀಗಿರೋವಾಗ ಅದೇ ಹಾಸ್ಪಿಟಲ್ ಒಬ್ಬ ಒಂದು ಮೈನರ್ ಇಶ್ಯೂ ಇಂದ ಪೇಷಂಟ್ ಆಗಿ ಒಳಗಡೆ ಬರ್ತಾನೆ. ಅವನಲ್ಲಿರೋ ಆರ್ಗನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿವೆ, ಅವನ್ನೆಲ್ಲ ತಗೊಂಡು 5 ಜನಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಅವ್ರನ್ನೆಲ್ಲ ಕಾಪಾಡಬಹುದು, ಇವನೊಬ್ಬ ತೀರ್ಕೋತಾನೆ. ಸೊ ಇಲ್ಲಿ ನೀನ್ ಡಾಕ್ಟರ್ ಆಗಿದ್ರೆ ನಿನ್ ನಿರ್ಧಾರ ಏನಾಗಿರುತ್ತೆ ಅಂತ ಮದರ್ ಕೇಳಿದಾಗ ಅದಕ್ಕೆ ಇವಳು ಸಿಂಪಲ್ ಆಗಿ ಆನ್ಸರ್ ಮಾಡ್ತಾಳೆ, ನಾನು ಈ ಒಬ್ಬನ್ ಸಾಯಿಸಿ ಈ 5 ಜನನ ಕಾಪಾಡಬಹುದು, ಅದ್ ಬೆನಿಫಿಟ್. ಆದ್ರೆ ಈ 5 ಜನ ಯಾರಾಗಿರ್ಬೋದು, ಕೊಲೆಗಾರರಾಗಿರ್ಬೋದು, ಸೋಮಾರಿಗಳಾಗಿರ್ಬೋದು, ಒಬ್ಳು ಪ್ರಾಣನ್ ಕಾಪಾಡೋ ಡಾಕ್ಟರ್ ಆಗಿದ್ದು ಪ್ರಾಣನ್ ತೆಗೆಯೋ ಕೊಲೆಗಾರನ ನನ್ನಿಂದ ಕಾಪಾಡಕ್ಕಾಗಲ್ಲ ಅಂತ ಹೇಳ್ತಾಳೆ. ಇದನ್ ಕೇಳಿ ಮದರ್ ಕೂಡ ಅವಳನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ಕಟ್ ಮಾಡಿದ್ರಾಗೆ ಒಂದಿನ ಸಡನ್ ಆಗಿ ಪವರ್ ಕಟ್ ಆಗುತ್ತೆ. ಆಗ ರೀತು ಹೋಗಿ ಮದರ್ ನೋಡಿದಾಗ ಅವರಲ್ಲಿ ತನ್ನ ಚಾರ್ಜ್ ಮಾಡ್ಕೋತಾ ಹೈಬ್ರಿನೇಟ್ ಆಗಿದಾರೆ. ಇವಳು ಅವ್ರನ್ನ ಕರೆದು ನೋಡ್ತಾಳೆ, ಆದ್ರೆ ಅವರು ಎದ್ದೇಳ್ತಾ ಇಲ್ಲ. ಸೊ ಏನಾಯ್ತು ಅಂತ ಜಾಗನ ಇವಳು ಫುಲ್ ಚೆಕ್ ಮಾಡ್ತಾಳೆ. ಆಗ ಅಲ್ಲೊಂದು ಪವರ್ ವೈರ್ ನ ಯಾವ್ದೋ ಒಂದು ಇಲಿ ಕಚ್ಚಿ ಡ್ಯಾಮೇಜ್ ಮಾಡಿದ. ಸರಿ ಅಂತ ಇವಳು ಅದನ್ನ ಫಿಕ್ಸ್ ಮಾಡಿ ಆ ಇಲಿನೂ ಒಂದು ಬಾಟಲ್ ಇಂದ ಹಿಡ್ಕೊಬಿಡ್ತಾಳೆ. ಇವಳು ಈ ಇಲಿನ ಮೊದಲನೇ ಬಾರಿ ನೋಡ್ತಾ ಇರೋದ್ರಿಂದ ತುಂಬಾನೇ ಎಕ್ಸೈಟ್ಮೆಂಟ್ ಇಂದ ಅದನ್ನ ತಗೊಂಡು ಮದರ್ ತೋರಿಸ್ತಾಳೆ. ಆಗ ಅವರು ಇದೆಲ್ಲಿಂದ ಸಿಕ್ತು ನಂಗೆ, ಇದೆಲ್ಲ ಇಲ್ಲಿ ಇರಬಾರ್ದು ಅಂತೇಳಿ ಅದನ್ನ ಎಲ್ಗೋ ತಗೊಂಡೋಗ್ತಾರೆ. ಅದ್ ತಗೊಂಡೋಗ್ತಾ ಇರೋವಾಗ ರೀತು ಹೊರಗಡೆ ಯಾರು ಜೀವಂತವಾಗಿರೋಕ್ಕಾಗಲ್ಲ ಅಂತ ಹೇಳಿದ್ರೆ, ಆದ್ರೆ ಈ ಪ್ರಾಣಿ ಜೀವಂತವಾಗಿದೆ, ಸೊ ನಾವೀಗ ಹೊರಗಡೆ ಹೋಗಿ ಏನು ಅಂತ ಚೆಕ್ ಮಾಡೋಣ ಅಂತ ಹೇಳಿದಾಗ ಅದಕ್ಕೆ ಅವರು ಈ ಒಂದು ಸಣ್ಣ ಪ್ರಾಣಿ ಅಲ್ಲಿ ಜೀವಂತವಾಗಿದೆ ಅಂದ್ರೆ ಎಲ್ರಿಂದಲೂ ಅಲ್ಲಿ ಜೀವಂತವಾಗಿರ್ಬೋದು ಅಂತೇನೂ ಅರ್ಥ ಇಲ್ಲ ಅಂತ ಹೇಳ್ತಾನೆ. ಅದನ್ನ ಬೆಂಕಿನಲ್ಲಿಟ್ಟು ಹಾಗೆ ಸುಟ್ಟಾಕ್ತಾರೆ. ರೀತು ಎಷ್ಟೇ ಕೇಳ್ಕೊಂಡ್ರು ಅವ್ರ ಮಾತನ್ನೇ ಕೇಳ್ತಾ ಇಲ್ಲ. ಈಗ ಅವರು ರೀತುನ ಸರ್ಫೇಸ್ ನಲ್ಲಿ ಅಪಾಯ ಜಾಸ್ತಿ ಇದೆ, ನಿನ್ನಿಂದ ಅಲ್ಗೋದ್ರು ಉಸಿರಾಡಕ್ಕಾಗಲ್ಲ ಅಂತ ಹೇಳಿ ಆ ಇಲಿ ಈಗ ಒಳಗಡೆ ಬಂತಲ್ಲ, ಅದರಿಂದ ಆ ಜಾಗನ್ ಕ್ಲೀನ್ ಮಾಡ್ತಾ ನಿನಗ ಸ್ನಾನ ಮಾಡು, ಬಟ್ಟೆ ಬದಲಾಯಿಸ್ಕೊ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ. ಈಗ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ರೀತುನ್ ಬರ್ಡೇ, ಅದರಿಂದ ಮದರ್ ಅವ್ರಿಗೆ ಗಿಫ್ಟ್ ನ ಪ್ರೆಸೆಂಟ್ ಮಾಡ್ತಾರೆ. ಆಗ ಇವಳು ಅದನ್ನ ಎಕ್ಸೈಟ್ಮೆಂಟ್ ಇಂದ ತೆರೆದು ನೋಡ್ತಾಳೆ. ಆಗ ಅದ್ರಲ್ಲಿ ಇವಳು ಆಲ್ರೆಡಿ ಹಾಕೋತಲ್ಲ, ಅದೇ ರೀತಿ ಒಂದು ಹೊಸ ಡ್ರೆಸ್ ಇದೆ. ಸೊ ಹ್ಯಾಪಿನ ಅಂತ ಕೇಳ್ತಾರೆ. ಅದಕ್ಕೆ ಇವಳು ಹೌದು ಅಂತ ಹೇಳ್ತಾಳೆ. ಈಗ ರಾತ್ರಿ ಊಟ ಮಾಡ್ತಾ ಇರೋವಾಗ ಇವಳು ಯಾಕೋ ಸಪ್ಗಿರೋದ್ ನೋಡಿ ಏನಾಯ್ತು ಅಂತ ಮದರ್ ಕೇಳ್ತಾರೆ. ಅದಕ್ಕೆ ಇವಳು ಏನು ಇಲ್ಲ, ಹೊರಗಡೆ ಎಲ್ಲ ಸರಿಯಾಗಿರ್ಬೋದು, ನಾವೀಗ ಹೋಗಿ ಚೆಕ್ ಮಾಡೋಣ ಅಂತ ಕೇಳಿದಾಗ ಅದಕ್ಕೆ ಅವರು ಇಲ್ಲಿ ನೋಡು ಮಗ್ಲೆ, ಇಲ್ಲಿರೋ ನಿಂಗೆ ಸಂತೋಷ ಕೊಡ್ತಾ ಇಲ್ವಾ, ಹೊರಗಡೆ ಅಪಾಯಗಳು ಜಾಸ್ತಿ ಇವೆ, ಅದರಿಂದಲ್ಲ ನನ್ನಿನ್ನ ಸೇಫ್ ಆಗಿ ನೋಡ್ಕೋಬೇಕು, ಅದೇ ನನ್ನ ಜವಾಬ್ದಾರಿ. ಸೊ ಹೊರಗಡೆ ಹೋಗೋದು ಬೇಡ ಅಂತ ಹೇಳಿದಾಗ ಅದಕ್ಕೆ ಇವಳು ಸರಿ ಅಂತ ಹೇಳ್ತಾಳೆ. ಈಗ ರಾತ್ರಿ ಮದರ್ ತನ್ನ ಚಾರ್ಜ್ ಮಾಡ್ಕೋತಾ ಹೈಬ್ರಿನೇಟ್ ಆಗಿರೋವಾಗ ಈ ಕಡೆ ಇವಳು ಕೂಡ ನಿದ್ರೆನೆ ಮಾಡದೆ ಹೊರಗಡೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ. ಆಗ ಸಡನ್ ಆಗಿ ಲೈಟು ಬ್ಲಿಂಕ್ ಆಗುತ್ತೆ. ಸರಿ ಹೊರಗಡೆ ಏನಿರ್ಬೋದು ನೋಡೇ ಬೇಡ ಅಂತ ಹಾಗೆ ಮೇನ್ ಡೋರ್ ಹತ್ರ ಬಂದು ಅಲ್ಲೊಂದು ಸೂಟ್ ಇದೆ, ಅದನ್ನೀಗ ಹಾಕೊಂಡು ಮೊದಲನೇ ಡೋರ್ನ ತೆರೆಯೋದ ಬೇಡವಾ ಅಂತ ಹಾಗೆ ಯೋಚನೆ ಮಾಡ್ತಾ ಕೊನೆಗೆ ತೆರೆದು ಬಿಡ್ತಾಳ. ಈಗ ತೆರೆದ ತಕ್ಷಣ ಹಾಗೆ 2ನೇ ಡೋರ್ ಹತ್ರ ಬಂದು ಅಲ್ಲೊಂದು ಗ್ಲಾಸ್ ಇದೆ, ಅದರಿಂದ ಹೊರಗಡೆ ಏನಿದೆ ಅಂತ ನೋಡೋಕ್ ಟ್ರೈ ಮಾಡ್ತಾಳ. ಆದ್ರೆ ಏನು ಕಾಣಿಸ್ತಾ ಇಲ್ಲ. ಆಗ್ತಾನೆ ಹೊರಗಡೆಯಿಂದ ಯಾರೋ ಒಬ್ಳು ಯಾರಾದ್ರೂ ಇದೀರಾ ಹೆಲ್ಪ್ ಮಾಡಿ, ನಾನು ಶೂಟ್ ಮಾಡಿದಾರೆ ಅಂತ ಕೂಗಾಡ್ಕೋತಾಳ. ಇದನ್ನ ಕೇಳಿ ಇವಳು ಸರಿ ಹೆಲ್ಪ್ ಮಾಡೋಣ ಅಂತ ಒಂದ್ ಕಡೆ ಭಯ ಇದ್ರು ಇನ್ನೂ ಒಂದು ಸೂಟ್ ತಗೊಂಡೋಗಿ 2ನೇ ಡೋರ್ ಹತ್ರ ಇಟ್ಟು ಮೊದಲನೇ ಡೋರ್ನಿಗ ಕ್ಲೋಸ್ ಮಾಡ್ತಾಳ. ಈಗ ಇವಳು 2ನೇ ಡೋರ್ನ ತೆರೆದ ತಕ್ಷಣ ಇಲ್ಲಿರೋ ಎಲ್ಲಾ ಅಲಾರ್ಮ್ಸ್ ಹೊಡೆಯಕ್ ಶುರುವಾಗಿ ಈ ಸಿಗ್ನಲ್ ಮದರ್ ಹೋಗುತ್ತೆ. ಅವರು ಇದರಿಂದ ತುಂಬಾನೇ ಶಾಕ್ ಆಗಿ ಈ ಕಡೆ ಓಡ್ ಬರ್ತಾ ಇದಾರೆ. ಈಗ ಹೊರಗಡೆ ಒಬ್ಳು ಲೇಡಿನ ಯಾರೋ ಶೂಟ್ ಮಾಡಿದಾರೆ. ಅವಳಿಗ ಕಷ್ಟಪಡ್ತಾ ಒಳಗಡೆ ಬಂದಾಗ ಆಗ ರೀತು ಅವಳ ಹತ್ರ ಆ ಸೂಟ್ ನ
ಹಾಕೋ, ಅದೊಂದೇ ದಾರಿ, ಹಾಗಾದ್ರೆ ಮಾತ್ರ ಒಳಗಡೆ ಬಿಡ್ತೀನಿ ಅಂತ ಹೇಳ್ತಾಳೆ. ಇದನ್ ಕೇಳೋಳು ಕಷ್ಟಪಟ್ಟ ಸೂಟ್ನ ಹಾಕೊಂಡು ಸರಿ ಒಳಗಡೆ ಬಿಡು ಅಂತ ಕೇಳಿದಾಗ ಮದರ್ ಬೇರೆ ಬರ್ತಾ ಇದಾರೆ. ಇವಳಿಗೂ ಏನ್ ಮಾಡೋದು ಅಂತಾನೆ ಗೊತ್ತಾಗದೆ ಒಂದ್ ಸ್ವಲ್ಪ ಹೊತ್ತು ವೇಟ್ ಮಾಡು, ಮದರ್ಗೆ ಈ ವಿಷಯ ಎಲ್ಲ ಇಷ್ಟ ಆಗಲ್ಲ, ಇಲ್ಲೇ ಸೈಲೆಂಟ್ ಆಗಿರೋ, ನಾನು ಏನಾದ್ರು ಮಾಡ್ತೀನಿ ಅಂತ ಹೇಳ್ತಾ ಇರೋವಾಗ್ಲೆ ಇದೇ ಟೈಮ್ ಮದರು ಅಲ್ಲಿ ಬಂದ್ಬಿಡ್ತಾರೆ. ಬಂದು ನೀನ್ ಹೊರಗಡೆ ಹೋದ್ರೆ ಈ ಸೂಟ್ ನಿನ್ ಕಾಪಾಡುತ್ತೆ ಅಂತ ತಿಳ್ಕೊಂಡಿದ್ಯಾ ಅಂತ ಚೆನ್ನಾಗಿ ಬೈದಾಗ ಇವಳು ಇಲ್ಲ ನಾನು ಹೊರಗಡೆ ಹೋಗ್ಲಿಲ್ಲ ಅಂತ ಸಾರಿ ಕೇಳ್ಕೊತಾಳೆ. ಸರಿ ಯಾಕೆ ಮಾಡ್ದೆ ಅಂತ ಕೇಳಿದಾಗ ನಂಗೆ ನಿದ್ರೆ ಬರ್ಲಿಲ್ಲ, ಹೊರಗಡೆ ಹೋಗ್ಬೇಕು ಅನ್ಸ್ತು, ಅದರಿಂದ ಈ ರೀತಿ ಎಲ್ಲ ಮಾಡ್ದೆ, ಇನ್ಯಾವತ್ತೂ ಈ ರೀತಿ ಮಾಡಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅವರು ಹೋ ನಿಂಗೆ ನಿದ್ರೆ ಬರ್ಲಿಲ್ವಾ, ಹಾಗಾದ್ರೆ ಕ್ಲಾಸ್ ನಡಿ, ನಿಂಗೀಗ ಎಕ್ಸಾಮ್ ಇದೆ, ನಿಂಗೆ ಎಕ್ಸಾಮ್ ಇಟ್ಟು ತುಂಬಾ ದಿನ ಆಯ್ತು ಅಂತೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಈಗ ಅವರು ರೀತುನ ಕ್ಲಾಸ್ ನಲ್ಲಿ ಕೂರಿಸಿ ಎಕ್ಸಾಮ್ ಇಟ್ಟು ಅಲ್ಲಿಂದ ಹೊರಟಾಗ ಎಲ್ಗೋಗ್ತಾ ಇದೀರಾ ಅಂತ ಕೇಳ್ತಾಳೆ. ಆಗ ನೀನೀಗ ಹೇರ್ ಲಾಕ್ ನ ಓಪನ್ ಮಾಡಿದ್ಯಾ, ಸೊ ಏನಾದ್ರು ಒಳಗಡೆ ಬಂದಿದ್ಯಾ ಅಂತ ನೋಡ್ಬೇಕು ಅಂತೇಳಿ ಅಲ್ಲಿಂದ ಹೊರಟೋಗ್ತಾರೆ. ಈಗ ಇವಳು ಅವ್ರು ಹೋಗೋವರೆಗೂ ವೇಟ್ ಮಾಡಿ ಅಲ್ಲಿಂದ ಹೊರಟು ಶಾರ್ಟ್ ಕಟ್ ನಲ್ಲಿ ಅವ್ರಿಗಿಂತ ಮುಂಚೆನೆ ಮೇಡ್ ಅವ್ರ ಹತ್ರ ಬಂದು ಸೇರಿ ಅಲ್ಲ ಲೇಡಿ ಇದಲ್ಲ ಅವಳಿಗ ಪ್ರಜ್ಞೆ ತಪ್ಪಿದಲ್ಲ ಸರಿ ಅಂತ ಅವ್ಳ ಬ್ಯಾಗ್ ಚೆಕ್ ಮಾಡಿದಾಗ ಅದ್ರಲ್ಲೊಂದು ಗಣ್ಣಿದೆ, ಅದನ್ನ ತಗೊಂಡು ಅವಳನ್ನ ಎಬ್ಬಿಸಿದಾಗ ಅವಳು ಎದ್ದು ಇಲ್ಲೇನಾದ್ರು ಬ್ಯಾಂಡೇಜಸ್ ಇದೆಯಾ, ಫಸ್ಟ್ ಏಡ್ ಕಿಟ್ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಇವಳು ಇದೆ ಒಳಗಡೆ ಬಾ ಅಂತೇಳಿ ಮದರ್ ಗೊತ್ತಾಗದೆ ಅವಳೊಂದು ಶಾರ್ಟ್ ರೂಟ್ ಇಂದ ಒಳಗಡೆ ಕರ್ಕೊಂಡು ಹೋಗಿ ಒಂದ್ ಜಾಗದಲ್ಲಿ ಅವಳನ್ನ ಬಚ್ಚಿಟ್ಟು ಅವ್ಳಿಗೆ ಮೆಡಿಸಿನ್ ತಗೊಳ್ಳೋಣ ಅಂತೇಳಿ ಅಲ್ಲಿಂದ ಹೊರಟಾಗ ಈ ಕಡೆ ಮದರ್ ಬಂದು ಆ ಜಾಗನ ಫುಲ್ ಆಗಿ ಸ್ಕ್ಯಾನ್ ಮಾಡಿ ಡೋರ್ನ ತೆರೆದಾಗ ಅಲ್ಲಿ ಆ ಲೇಡಿ ಹಾಕೊಂಡಿದ್ ಮಾಸ್ಕ್ ಇದೆ. ಸೊ ಇದರಿಂದ ಯಾರೋ ಒಬ್ರು ಒಳಗಡೆ ಬಂದಿದ್ದಾರೆ ಅನ್ನೋ ವಿಷಯನ ಇವರು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಈ ಕಡೆ ಇವಳು ಮೆಡಿಸಿನ್ ತಗೊಳಕ್ ಹೋಗಿ ಅಲ್ಲಿರೋ ಒಂದು ಟ್ರಾಲಿನ ಗೊತ್ತಿಲ್ಲದೆ ತಳ್ಳಿಬಿಡ್ತಾಳೆ. ಇದರಿಂದ ಅದರಲ್ಲಿದ್ದ ಬಾಟಲ್ಸ್ ಎಲ್ಲ ಹೊಡೆದೋಗುತ್ತೆ. ಸರಿ ಅಂತ ಅದನ್ನ ಕ್ಲೀನ್ ಮಾಡ್ತಾ ಇರೋವಾಗ ಒಂದು ಗ್ಲಾಸ್ ಪೀಸ್ ಇವಳು ಕೈನಲ್ಲಿ ಚುಚ್ಕೊಂಡ್ಬಿಡುತ್ತೆ. ಇದೇ ಟೈಮ್ ಮದರು ಅಲ್ಲಿ ಬಂದ್ಬಿಡ್ತಾರೆ. ಇದರಿಂದ ಇವಳು ಸಡನ್ ಆಗಿ ಬಚ್ಚಿಟ್ಕೊಂಡು ಇವಳು ಕೈನಲ್ಲಿ ಚುಚ್ಕೊಂಡಿರೋ ಆ ಗ್ಲಾಸ್ ಪೀಸ್ ನ ಹೊರಗಡೆ ತೆಗಿತಾ ಇರೋವಾಗ ಆಗ ಅವರು ಹೊರಟು ಈ ಲೇಡಿ ಇರೋ ಜಾಗ ಬಂದು ಇವಳು ಯೂಸ್ ಮಾಡಲ್ಲ ಅವ್ನ ಸೂಟ್ನಿಗ ಬೆಂಕಿನಲ್ಲಿ ಹಾಕಿ ಸುಟ್ಟಾಕ್ತಾ ಇದಾರೆ. ಈಗ ಅವ್ರು ನೋಡಿದ ತಕ್ಷಣ ಈ ಲೇಡಿ ಎದ್ಕೊಂಡು ಅವ್ಳ ಬ್ಯಾಗ್ ನಲ್ಲಿದ್ದ ಗನ್ನ ಹೊರಗಡೆ ತೆಗಿಯೋಕ್ ಟ್ರೈ ಮಾಡ್ತಾಳೆ, ಆದ್ರೆ ಅಲ್ಲಿ ಗನ್ನಿಲ್ಲ. ಇದೇ ಟೈಮ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ಇವಳು ಸೈಲೆಂಟ್ ಆಗ್ತಾಳೆ. ಈಗ ರೀತು ಮೆಡಿಸಿನ್ಸ್ ಎಲ್ಲ ತಗೊಂಡು ಕೆಳಗಡೆ ಬಂದಾಗ ಆ ಲೇಡಿ ಕಾಣಿಸ್ತಾ ಇಲ್ಲ. ಸರಿ ಅಂತ ಹಾಗೆ ಹುಡುಕೋಕ್ ಶುರು ಮಾಡ್ತಾಳೆ. ಆಗ ಆ ಲೇಡಿ ಇವನ್ನ ಸಡನ್ ಆಗಿ ಎಲ್ಕೊಂಡು ನನ್ನ ಬ್ಯಾಗ್ ನಲ್ಲಿ ಗನ್ನಲ್ಲಿ ಅದನ್ನ ಕೊಡು, ಇಲ್ಲೊಂದು ರೋಬಾಟ್ ಇದೆ ಅಂತ ಕೇಳ್ತಾಳೆ. ಯಾರು ಮದರ, ಅವ್ರು ನೋಡಿ ಹೆದರ್ಕೋಬೇಡಿ, ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದಾಗ ಅದೇನೋ ನೀನ್ ಮದರ್ ಅಲ್ಲ, ಆ ರೀತಿ ಒಂದು ರೋಬಾಟೇ ನನ್ನ ಹೊರಗಡೆ ಶೂಟ್ ಮಾಡಿದ್ದು, ಬೇಗ ನನ್ ಕಣ್ ಕೊಡು, ಅದೀಗ ಬರ್ತಾ ಇದೆ ಅಂತ ಹೇಳೋನ್ ಕೇಳಿ ರೀತುನು ಶಾಕ್ ಆಗಿ ಅವ್ರ ರೀತಿ ತುಂಬಾ ಜನ ಇದಾರ ಅಂತ ಕೇಳ್ತಾಳೆ. ಅದಕ್ಕೆ ಅವಳು ಬೇರೇನೋ ಮಾತಾಡದೆ ನನ್ ಗನ್ ಕೊಡು ಅಂತ ಕೇಳ್ತಾ ಇರೋವಾಗ್ಲೇ ಇದೇ ಟೈಮ್ಗೆ ಮದರು ರೀತು ನೋಡ್ಕೊಂಡು ಆ ಕಡೆ ಬರ್ತಾ ಇದಾರೆ. ಇದರಿಂದ ಅವಳು ಹೆದರ್ಕೊಂಡು ರೀತುನ ಬಾಯಿ ಮುಚ್ಚಾಗಿ ಎಲ್ಕೊಂಡು ಹೋಗ್ತಾ ಇರೋವಾಗ ಅವಳು ಕೂಗಾಡ್ಕೋತಾಳೆ. ಈಗ ಅವ್ರಿಗೆ ಇರೋ ಜಾಗ ಗೊತ್ತಾಗಿ ಹಾಗೆ ಈ ಕಡೆ ಬರ್ತಾ ಇರೋವಾಗ ಈ ಲೇಡಿ ಅವ್ರನ್ನ ಶೂಟ್ ಮಾಡಕ್ ಶುರು ಮಾಡ್ತಾಳೆ. ಆದ್ರೆ ಅವ್ರಿಗೆ ಏನೂ ಆಗ್ಲಿಲ್ಲ. ಈ ಲೇಡಿ ನಿಡ್ಕೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡೋಕ್ ಟ್ರೈ ಮಾಡಿದಾಗ ರೀತು ತಡೆದು ನಿಮ್ ರೀತಿನ ಒಂದು ರೋಬೋಟ್ ಅವಳನ್ನ ಶೂಟ್ ಮಾಡಿದ, ಅದರಿಂದ ಅವಳು ಆ ರೀತಿ ಬಿಹೇವ್ ಮಾಡ್ತಾ ಇದ್ದಲ್ಲ, ಅವ್ಳ ಬಾಡಿನಲ್ಲಿ ಈಗ ಒಂದು ಬುಲೆಟ್ ಇದೆ, ಅದನ್ನ ನಾವೇ ಹೊರಗಡೆ ತೆಗಿಬೇಕು, ಅವ್ಳಿಗೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿದಾಗ ಸರಿ ಅದೆಲ್ಲ ಓಕೆ, ಇದ್ರ ಬಗ್ಗೆ ಯಾಕೆ ನಮ್ಗೆ ಮೊದಲೇ ಇನ್ಫಾರ್ಮ್ ಮಾಡಲಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಇವಳು ಎಲ್ಲಿ ವಿಷಯ ನಿಮ್ಗೆ ಗೊತ್ತಾದ್ರೆ ಇವಳನ್ನ ಹೊರಗಡೆ ಹಾಕ್ಬಿಡ್ತಿರೋ ಅಂತ ಹೆದರ್ಕೊಂಡೆ, ಅದರಿಂದ ಈ ರೀತಿ ಮಾಡ್ಬೇಕಾಯ್ತು, ಸಾರಿ ಅಂತ ಕೇಳ್ಕೊಂಡಾಗ ಅದಕ್ಕೆ ಅವರು ಸರಿ ಕರ್ಕೋಬಾ ಅಂತೇಳಿ ಅಲ್ಲಿಂದ ಹೊರಟು ಈಗ ಮದರ್ ಆ ಲೇಡಿ ಫಸ್ಟ್ ಏಡ್ ಮಾಡೋಕ್ಕೋಸ್ಕರ ಅವನು ರೂಮಿಗೆ ತಂದು ರೀತುನ ಹೊರಗಡೆ ಇರೋ ಕೇಳ್ತಾರೆ. ಆದ್ರೆ ಆ ಲೇಡಿ ಇನ್ನೂ ಅವ್ರನ್ನ ನಮ್ದೆ ರೀತುನ ಹೋಗ್ಬೇಡ ಇಲ್ಲೇ ಇರೋ ಅಂತ ಹೇಳ್ತಾ ಇರೋವಾಗ ನೀನ್ ಒಬ್ಳೇ ಇದೆಯಾ, ನಿನ್ ಜೊತೆ ಯಾರು ಇಲ್ವಾ ಅಂತ ಕೇಳ್ತಾ ಒಂದು ಇಂಜೆಕ್ಷನ್ ತಗೊಂಡು ಅವ್ಳಿಗೆ ಹಾಕೋಕ್ ಬಂದಾಗ ಆಗ ಅವ್ಳು ತುಂಬಾನೇ ಎದ್ಕೊಂಡು ನೀನು ನನ್ನ ಏನಾದ್ರು ಮಾಡ್ಬಿಡ್ತೀಯ ಅಂತೇಳಿ ಅವ್ರ ಮೇಲೆ ಅಟ್ಯಾಕ್ ಮಾಡೋಕ್ ಟ್ರೈ ಮಾಡಿದಾಗ ಆಗ ಮದರ್ ನನ್ ನಂಬು, ನನ್ ಜೊತೆ ನೀನೇನು ಫೈಟ್ ಮಾಡ್ಬೇಕಾಗಿಲ್ಲ, ನೀನ್ ಲೇಟ್ ಮಾಡ್ತಾ ಇರೋ ಒಂದೊಂದ್ ಸೆಕೆಂಡು ಬ್ಲಡ್ ಎಲ್ಲ ಹೊರಗಡೆ ಹೋಗ್ತಾ ಇದೆ, ನನ್ ಬಗ್ಗೆ ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ, ನನ್ನ ಸೃಷ್ಟಿ ಮಾಡಿರೋದು ಮನುಷ್ಯರನ್ನ ಕಾಪಾಡೋಕೋಸ್ಕರನೇ, ಈಗ ನಿಂಗೆ ಏನ್ ಮಾಡ್ಬೇಕು ಅಂತ ಚೆನ್ನಾಗಿ ಗೊತ್ತಿರುತ್ತೆ, ಇಂಜೆಕ್ಷನ್ ತಗೊಂಡು ನೀನೇ ಹಾಕೋ, ಒಂದ್ ವೇಳೆ ಹಾಕೊಳ್ದ ಹೋದ್ರೆ ನೀನ್ ತೀರ್ಕೋತೀಯ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಬರ್ತಾರೆ. ಹಾಗ ಹೊರಗಡೆ ಬಂದ ತಕ್ಷಣ ರೀತು ಕೇಳ್ತಾಳೆ ನೀವು ಅವ್ರಿಗೆ ಹೆಲ್ಪ್ ಮಾಡಿದ್ರ ಅಂತ. ಅದಕ್ಕೆ ಅವರು ನಾನು ಎಷ್ಟೋ ಟ್ರೈ ಮಾಡಿದೆ ಆದ್ರೆ ಅವ್ಳು ಒಪ್ಕೋತಾ ಇಲ್ಲ, ನಾನು ನಂಬ್ತಾ ಇಲ್ಲ ಅಂತ ಹೇಳ್ತಾ ಆ ಲೇಡಿ ಹತ್ರ ಇದ್ದ ಗನ್ನ ಇವರು ಮಾತ್ರ ಆಕ್ಸಸ್ ಇರೋ ಒಂದು ಡ್ರಾನಲ್ಲಿ ಹಾಕಿ ಲಾಕ್ ಮಾಡ್ತಾರೆ. ಈಗ ರೀತು ಕೈನಲ್ಲಿ ರಕ್ತ ಬರ್ತಾ ಇರೋದು ನೋಡಿ ಏನಾಯ್ತು ಅಂತ ಕೇಳ್ತಾರೆ. ಅದಕ್ಕೆ ಅವಳು ಕೋಪದಲ್ಲಿ ನೀವು ಹೊರಗಡೆ ಟಾಕ್ಸಿಸಿಟಿ ಲೆವೆಲ್ ಜಾಸ್ತಿ ಇದೆ, ಕಂಟಾಮಿನೇಟ್ ಆಗಿದೆ, ಯಾರಿಂದೂ ಅಲ್ಲಿ ಸರ್ವೈವ್ ಮಾಡಕ್ಕಾಗಲ್ಲ ಅಂತ ಏನೇನೋ ಹೇಳಿದ್ರಿ, ಹಾಗಾದ್ರೆ ಈ ಲೇಡಿ ಎಲ್ಲಿಂದ ಬಂದ್ಲು ಅಂತ ಕೇಳಿದಾಗ ಇಲ್ಲಿ ನೋಡು ರೀತು ನನಗೆ ಮೊದಲೇ ಎಲ್ಲೋ ಟ್ರೈ ಮಾಡಿದೆ, ನಂಗೂ ಅರ್ಥ ಆಗ್ತಾ ಇಲ್ಲ ಈ ಲೇಡಿ ಹೇಗೆ ಜೀವಂತವಾಗಿದ್ಲು ಅಂತ, ಈ ಪ್ರಪಂಚ ನಾಶ ಆಗ್ತಾ ಇರೋ ಹೋಗ್ತಾನೆ ಈ ಜಾಗನ ಸೃಷ್ಟಿ ಮಾಡಿ ನಮ್ಮನ್ನ ಸೃಷ್ಟಿ ಮಾಡಿ ನಿಮ್ಮನ್ನ ಸೃಷ್ಟಿ ಮಾಡೋಕೋಸ್ಕರ ಪ್ರೋಗ್ರಾಮ್ ಮಾಡಿದ್ರು, ಆ ರೀತಿ ನಾನು ಸೃಷ್ಟಿ ಮಾಡಿರೋದೇ ನೀನು, ನಾವಿರೋದು ಮನುಷ್ಯರನ್ನ ಕಾಪಾಡೋಕೋಸ್ಕರನೇ, ನಾನೇನೋ ಅವ್ರು ವಿರೋಧಿ ಅಲ್ಲ, ಸ್ವಲ್ಪ ಬಿಟ್ಟಿದ್ರವಳು ನನ್ನ CPU ಡಿಸ್ಟ್ರಾಯ್ ಮಾಡ್ತಾ ಇದ್ಲು ಅಂತ ಹೇಳ್ತಾ ಹಾಗೆ ಇವ್ರ ಕೈಗೆ ಬ್ಯಾಂಡೇಜ್ ಮಾಡ್ತಾನೆ ಕೇಳ್ತಾರೆ. ಇನ್ನು ಯಾರಾದ್ರೂ ಹೊರಗಡೆ ಇದಾರ ಅವಳೇನಾದ್ರೂ ಹೇಳಿದ್ಲ ಅಂತ. ಅದಕ್ಕೆ ಇವಳು ಇಲ್ಲ ಅಂತೇಳಿ ಹಾಗೆ ಹೊರಟು ಆ ಲೇಡಿದು ಬ್ಯಾಗ್ ತಗೊಂಡು ಚೆಕ್ ಮಾಡಿದಾಗ ಅದ್ರೊಳೊಂದು ಬುಕ್ ಇದೆ, ಆ ಬುಕ್ ನಲ್ಲಿ ತುಂಬಾ ಜನರ ಡ್ರಾಯಿಂಗ್ಸ್ ಇದೆ, ಇದನ್ನೆಲ್ಲ ನೋಡಿ ಇವಳು ಹೊರಗಡೆ ಇವರೆಲ್ಲ ಇರ್ಬೋದೇನೋ ಅಂತ ತಿಳ್ಕೊಂಡು ನೆಕ್ಸ್ಟ್ ಶಾಟೆ ಆ ಲೇಡಿ ಮೀಟ್ ಮಾಡೋಕ್ ಬರ್ತಾಳೆ. ಅವಳಲ್ಲಿ ಇನ್ನೂ ಆ ಇಂಜೆಕ್ಷನ್ ಹಾಕೊಳ್ದೆ ದೇವ್ರನ್ನ ಬಿಡ್ತಾ ಹಾಗೆ ಕೂತಿರೋವಾಗ ರೀತು ಆ ಡ್ರಾಯಿಂಗ್ಸ್ ನೆಲ್ಲ ತೋರಿಸಿ ಇವರೆಲ್ಲ ಯಾರು ನಿನ್ ಫ್ರೆಂಡ್ಸ್ ಅಂತ ಕೇಳ್ತಾಳೆ. ಅದಕ್ಕೆ ಅವಳು ನೀನೀಗ ನನ್ನ ಈ ಕೇಜ್ ನೊಳಗಡೆ ಇಟ್ಟು ಒಳ್ಳೆ ಕೆಲಸ ಮಾಡಿದ್ಯಾ, ಯಾಕೆ ಅವ್ರನ್ನೂ ಇಲ್ಲಿ ತರಬೇಕಾ, ನಿನ್ ಮದರ್ ರೀತಿ ಇರೋರೆಲ್ಲ ಸೇರ್ಕೊಂಡು ಅವ್ರನ್ನೆಲ್ಲ ಏನ್ ಮಾಡಿದ್ರು ಗೊತ್ತಾ ಅಂತ ಕೇಳಿದಾಗ ಆಗ ಇವಳು ಮದರ್ ಆ ರೀತಿ ಮಾಡಿರೋಕ್ ಚಾನ್ಸೇ ಇಲ್ಲ, ಯಾಕಂದ್ರೆ ಅವರು ನನ್ನ ಚಿಕ್ಕ ವಯಸ್ಸಿನಲ್ಲೂ ಚೆನ್ನಾಗಿ ನೋಡ್ಕೋತಾ ಇದಾರೆ ಅಂತೇಳಿ ಅಲ್ಲಿಂದ ಹೊರಟು ಅವ್ರನ್ನ ನೋಡಕ್ ಬರ್ತಾಳೆ. ಅಲ್ಲ ಅವರು ಆ ಲೇಡಿ ಶೂಟ್ ಮಾಡಲ್ಲ, ಅದರಿಂದ ಆಗಿರೋ ಡ್ಯಾಮೇಜ್ ನ ಸರಿ ಮಾಡ್ತಾ ಅಲ್ಲಿಗೆ ರೀತು ಬಂದಿರೋದು ನೋಡಿ ಯಾಕೆ ಏನಾಯ್ತು ನಿದ್ರೆ ಮಾಡ್ಲಿಲ್ಲ ಅಂತ ಕೇಳ್ತಾರೆ. ಆಗ ಇವಳು ನಾನು ಅವಳನ್ನ ನಿಮ್ಮಿಂದ ಬಚ್ಚಿಡಬಾರ್ದಾಗಿತ್ತು, ಅದರಿಂದ ಅವಳು ಈ ರೀತಿ ಮಾಡಿದ್ಲು, ಒಂದ್ ವೇಳೆ ಅವ್ರ ಫ್ಯಾಮಿಲಿ ಎಲ್ಲ ಎಲ್ಲಿದಾರೆ ಅಂತ ನಿಮ್ಗೆ ಗೊತ್ತಾದ್ರೆ ನೀವು ಅವ್ರನ್ನ ಹುಡ್ಕೊಂಡು ಹೋಗ್ತೀರಾ ಅಂತ ಕೇಳಿದಾಗ ಅವ್ರಿರೋ ಜಾಗ ನಿಮ್ಗೆ ಗೊತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಇವಳು ಇಲ್ಲ ಸುಮ್ಮನೆ ಕೇಳ್ದೆ ನಿಮ್ಗೇನಾದ್ರೂ ಅವ್ರನ್ನ ಸರಿ ಮಾಡಿ ಇಲ್ಲಿಂದ ಕಲ್ಸ್ಬಿಡೋಣ ಅನಿಸ್ತಾ ಇದೆಯಾ ಅಂತ ಕೇಳಿದಾಗ ನಿಂಗೇನ್ ಅನಿಸ್ತಾ ಇದೆ ಅವ್ರನ್ನೆಲ್ಲ ಇಲ್ಲಿ ಕರ್ಕೊ ಬರ್ಬೇಕಂತ ಕೇಳ್ತಾರೆ. ಅದಕ್ಕೆ ಇವಳು ಒಂದ್ ವೇಳೆ ನೀವು ಹೊರಗಡೆ ಹೋದ್ರೆ ಬೇರೆ ರೋಬೋಟ್ಸ್ ಹತ್ರನೂ ನೀವು ಸಿಗಾಕೋಬಹುದು, ಇಲ್ಲ ಅವರೆಲ್ಲ ನಿಮ್ನ ಅವರಲ್ಲೊಬ್ರು ಅಂತ ಕೂಡ ತಿಳ್ಕೋಬಹುದು, ಯಾಕಂದ್ರೆ ನೀವೆಲ್ಲ ಒಂದೇ ರೀತಿ ಕಾಣಿಸ್ತಾ ಇದೀರ ಅಂತ ಲೇಡಿ ಹೇಳಿದ್ರು ಅಂತ ಹೇಳಿದಾಗ ಸರಿ ಅವಳಿಗ ಹೇಗಿದಲ್ಲ ಅಂತ ಕೇಳ್ತಾರೆ.
ಒಂದ್ ಸ್ವಲ್ಪ ಜ್ವರ ಬಂದಿರ್ಬೇಕು ಅಂತ ರೀತು ಅಲ್ದಾಗ ಸರಿ ನೋಡೋಣ ಅಂತೇಳಿ ಅಲ್ಲಿಂದ ಹೊರಟು ಈಗ ಲೇಡಿ ನೋಡಕ್ ಬಂದಾಗ ಅವಳ ಇಂಜೆಕ್ಷನ್ ಹಾಕೊಂಡು ತುಂಬಾನೇ ಕಷ್ಟ ಪಡ್ತಾ ಇದ್ದಲ್ಲ. ಆಗ ಮದರ್ ನಿನ್ ಬ್ಲಡ್ ಪ್ರೆಷರ್ ಈಗ ತುಂಬಾನೇ ಕಡಿಮೆ ಆಗ್ತಾ ಇದೆ, ಇನ್ಫೆಕ್ಟ್ ಆಗಿದ್ಯಾ, ನಿಂಗೆ ಅನಸ್ತೀಶಿಯಾ ಕೊಟ್ಟು ಬೇಗ ಬುಲೆಟ್ ನ ಹೊರಗಡೆ ತೆಗಿಬೇಕು, ಹಾಗಾದ್ರೆ ಮಾತ್ರ ಉಳ್ಕೋತಿ ಅಂತ ಹೇಳ್ತಾರೆ. ಆದ್ರೆ ಲೇಡಿ ಮಾತ್ರ ಇದಕ್ಕೆ ಒಪ್ಕೋತಾ ಇಲ್ಲ. ಆಗ ರೀತು ನಾನಿದ್ ಮಾಡ್ಲಾ, ಆ ಬುಲೆಟ್ ನಾನು ಹೊರಗಡೆ ತೆಗಿಲ್ಲ ಅಂತ ಹೇಳಿದಾಗ ಈ ಎಲ್ಲಾ ವಿಷಯಗಳು ಮದರ್ ಆಲ್ರೆಡಿ ರೀತು ಕಲ್ಸಿದಾರೆ. ಅದರಿಂದ ಅವರು ಸರಿ ಅಂತ ಒಪ್ಕೊಂಡು ಟ್ರೀಟ್ಮೆಂಟ್ ನ ಶುರು ಮಾಡಿದಾಗ ಆ ಲೇಡಿ ಮಾತ್ರ ಇನ್ನು ಅನಸ್ತೀಶಿಯಾ ಹಾಕೊಳ್ಳೋಕೆ ಒಪ್ಕೋತಾ ಇಲ್ಲ. ಸರಿ ಅಂತ ಹಾಗೆ ಟ್ರೀಟ್ ಮಾಡಕ್ ಶುರು ಮಾಡಿದಾಗ ಆ ಲೇಡಿ ನೋವಿನಿಂದ ತುಂಬಾನೇ ಕೂಗಾಡ್ಕೋತಾಳೆ. ಇದ್ರು ಕೊನೆಗೆ ರೀತು ಆ ಬುಲೆಟ್ ನ ಹೊರಗಡೆ ತೆಗೆದು ಬಿಡ್ತಾಳೆ. ಅದಕ್ಕೆ ಮದರ್ ಅವಳನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ಈಗ ಒಂದ್ ಸ್ವಲ್ಪ ಆದ್ಮೇಲೆ ಆ ಲೇಡಿ ಫುಲ್ ಆಗಿ ರೆಸ್ಟ್ ತಗೊಂಡು ಈಗ ಕಂಡ್ಬಿಟ್ಟಾಗ ರೀತು ನಿಂಗೆ ಏನು ತೊಂದ್ರೆ ಇಲ್ಲ, ನೀನ್ ಚೆನ್ನಾಗಿದೆಯಾ ಅಂತೇಳಿ ಅವ್ಳು ಫುಡ್ ಪ್ರೊವೈಡ್ ಮಾಡಿ ಹಾಗೆ ಮಾತಾಡಕ್ ಶುರು ಮಾಡ್ತಾರೆ. ಹಾಗೆ ಮಾತಾಡ್ತಾ ಇರೋನಲ್ಲ ಯಾಕೋ ಮದರ್ ಇನ್ನೊಂದ್ ಕಡೆಯಿಂದ ದಿಟ್ಟಿಸ್ಕೊಂಡು ನೋಡ್ತಾರೆ. ಈಗ ಕಟ್ ಮಾಡಿದ್ರೆ ಬೆಳಗಾದ್ಮೇಲೆ ರೀತು ಅವಳ ಹತ್ರ ನೀವು ನಮ್ಮನ್ನ ಪೂರ್ತಿಯಾಗಿ ನಂಬೋದು, ನಿಮ್ ರೀತಿನೇ ಯಾರಾದ್ರೂ ಹೊರಗಡೆ ಇದ್ದಾರಾ ಇದ್ರೆ ಹೇಳಿ, ನಾವು ಅವ್ರಿಗೆ ಬೇಕಾಗಿರೋದನ್ನ ಕೊಟ್ಟು ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಕೇಳಿದಾಗ ಅದಕ್ಕೆ ಆ ಲೇಡಿನೂ ನಾನು ನಿಂಗೆ ಒಂದು ವಿಷಯ ಹೇಳ್ತೀನಿ, ಇದು ನಮ್ಮೂಲ್ಗೆ ಇರ್ಲಿ ಅಂತೇಳಿ ಆ ಬುಕ್ ನಲ್ಲಿರೋ ಡ್ರಾಯಿಂಗ್ಸ್ ತೋರಿಸಿ ನಾವೆಲ್ಲ ಮೈಂಡ್ ಒಳಗಡೆ ರೋಬೋಟ್ಸ್ ಗೊತ್ತಿಲ್ಲದೆ ಜೀವನ ಮಾಡ್ತಾ ಇದ್ವಿ. ಆಗೊಂದ್ ದಿನ ಇವೆಲ್ಲ ಸೇರ್ಕೊಂಡು ನಾವಿರೋ ಜಾಗನ ಕಂಡಿಡಿದು ನಮ್ಮಲ್ಲಿ ತುಂಬಾ ಜನರನ್ನ ಬೇಟೆಯಾಡಿ ಮುಗಿಸಿದ್ವು. ಈಗಿರೋದು ಕೆಲವ್ರು ಮಾತ್ರ. ನೀನು ನನ್ನ ಜೊತೆ ಬರ್ತೀಯಾ, ನಾವಿಬ್ರು ಸೇರಿ ಅವ್ರನ್ನೆಲ್ಲ ನೋಡಕ್ ಹೋಗೋಣ, ಇಲ್ಲಿ ಜಾಸ್ತಿ ದಿನ ಇರ್ಬೇಡ ಅಂತ ಹೇಳ್ತಾ ಇರೋವಾಗ್ಲ ಇದೇ ಟೈಮ್ ಮದರ್ ಇಲ್ಲಿಗೆ ಬಂದು ರೀತುನ ಏನ್ ಮಾಡ್ತಾ ಇದೆಯಾ ಅಂತ ಕೇಳಿ ಆ ಲೇಡಿ ಬ್ಯಾಗ್ ನಿಸ್ಕೊಂಡು ನಿಂಗೆ ಎಕ್ಸಾಮ್ ಇದೆ ನಡಿ ಅಂತೇಳಿ ಇವ್ನ ಕರ್ಕೊಂಡು ಹೋಗ್ತಾರೆ. ಆಗ ಹೋಗ್ತಾ ಇರೋವಾಗ ಏನಾಯ್ತು ಅಂತ ಕೇಳಿದಾಗ ಅದಕ್ಕೆ ಅವರು ಆ ಲೇಡಿ ಸುಳ್ಳು ಹೇಳ್ತಾ ಇದ್ದಲ್ಲ, ಅವ್ಳ ಬಾಡಿನಿಂದ ಒಂದು ಬುಲೆಟ್ ನ ನೀನು ಹೊರಗಡೆ ತೆಗ್ದಿಯಲ್ಲ, ಆ ಬುಲೆಟ್ ಮತ್ತೆ ನಾನು ಶೂಟ್ ಮಾಡ್ದಲ್ಲ ಆ ಎರಡು ಬುಲೆಟ್ ಮ್ಯಾಚ್ ಆಗ್ತಾ ಇದೆ. ರೋಬೋಟ್ಸ್ ಎಲ್ಲ ಆ ರೀತಿ ಬುಲೆಟ್ಸ್ ನ ಯೂಸ್ ಮಾಡಲ್ಲ, ಸೊ ಯಾರೋ ಅವಳನ್ನ ಶೂಟ್ ಮಾಡಿದಾರೆ, ಹೊರಗಡೆ ಯಾರಾದ್ರೂ ಇದಾರ, ಅವ್ಳು ಏನಾದ್ರು ಹೇಳದ್ನ ಅಂತ ಕೇಳಿದಾಗ ರೀತು ಇಲ್ಲ ಅಂತ ಹೇಳ್ತಲ್ಲ. ಸರಿ ಬಾ ಅಂತೇಳಿ ಅವ್ನ ಕರ್ಕೊಂಡು ಹೋಗಿ ಎಕ್ಸಾಮ್ ನಲ್ಲಿ ಕೂರಿಸಿ ಮದರ್ ಈಗ ಆ ಲೇಡಿ ಬ್ಯಾಗ್ ನ ಫುಲ್ ಆಗಿ ಚೆಕ್ ಮಾಡಕ್ ಶುರು ಮಾಡಿ ಕೊನೆಗೆ ಅದ್ರಲ್ಲಿ ಏನೋ ಒಂದ್ ರೀತಿ ಡಿವೈಸ್ ರೆಡಿ ಮಾಡಿ ಹಾಕ್ಬಿಡ್ತಾರೆ. ಈ ಕಡೆ ರೀತುನು ಎಕ್ಸಾಮ್ಸ್ ನೆಲ್ಲ ಕಂಪ್ಲೀಟ್ ಮಾಡಿ ಅದ್ರಲ್ಲಿ 98% ಸ್ಕೋರ್ ಮಾಡ್ತಾಳೆ. ಸೊ ನಿಂಗೀಗ ಒಂದ್ ರಿವಾರ್ಡ್ ಇದೆ ಅಂತೇಳಿ ಒಂದ್ ಗನ್ ರೀತಿ ಇರೋ ಡಿವೈಸ್ ನ ರೀತು ಕೊಟ್ಟಾಗ ಇದೇನೋ ಅಂತ ಕೇಳ್ತಾಳೆ. ಅದಕ್ಕೆ ಅವರು ನಮ್ಮ ಫ್ಯಾಮಿಲಿಗೆ ಹೊಸ ಮೆಂಬರ್ ಬರೋಕ್ ಟೈಮ್ ಆಗಿದೆ, ಅವ್ರನ್ನ ನೀನೇ ಚೂಸ್ ಮಾಡ್ಬೇಕು ಅಂತೇಳಿ ಆ ಎಂಬ್ರಿಯೋಸ್ ತೋರಿಸಿದಾಗ ಹಾಗೆ ಇವಳು ಅದ್ರಲ್ಲಿ ಒಂದ್ ಮೇಲ್ ಎಂಬ್ರಿಯೋನ ಚೂಸ್ ಮಾಡಿ ಅದನ್ನ ಬೆಳೆಯೋಕಂತ ಈಗ ಎಗ್ನೊಳಗಡೆ ಬಿಡ್ತಾಳೆ. ಈ ಕಡೆ ಲೇಡಿನು ಅಲ್ಲಿರೋ ಒಂದ್ ಕಬರ್ಡ್ ನ ಹೊಡೆದಾಕಿ ಅದರಿಂದ ಒಂದ್ ಶಾರ್ಪ್ ಆದ ಪೀಸ್ ತಗೊಂಡು ಅಟ್ಯಾಕ್ ಮಾಡೋಕ್ ರೆಡಿ ಆಗ್ತಾ ಇರೋವಾಗ ಇದೇ ಟೈಮ್ ರೀತು ಒಳಗೆ ಬರ್ತಾಳೆ. ಬಂದು ಹೊರಗಡೆ ನಿಜವಾಗ್ಲೂ ಏನಾಯ್ತು, ನೀನ್ ಶೂಟ್ ಮಾಡಿದ್ ಯಾರು, ಮದರ್ ಹೇಳ್ತಾ ಇದಾರೆ ಎರಡು ಬುಲೆಟ್ ಮ್ಯಾಚ್ ಆಗ್ತಾ ಇದೆ ಅಂತ, ಸೊ ನಿಜ ಹೇಳು ಅಂತ ಕೇಳಿದಾಗ ಅದಕ್ಕೆ ಅವಳು ಆ ಎರಡು ಬುಲೆಟ್ ಮ್ಯಾಚ್ ಆಗ್ತಾ ಇದೆ ಅಂತ ನೀನ್ ಕಣ್ಣಾರೆ ನೋಡಿದ್ಯಾ ಅಂತ ಕೇಳ್ತಾಳೆ. ಈಗ ಕಟ್ ಮಾಡಿದ್ರೆ ರಾತ್ರಿ ರೀತು ಅದನ್ನು ಚೆಕ್ ಮಾಡ್ಬಿಡೋಣ ಅಂತ ಮದರ್ ಹೈಬ್ರಿನೇಟ್ ಆಗಿರೋವಾಗ ಅವ್ರಿಗೆ ಮಾತ್ರ ಆಕ್ಸೆಸ್ ಇರೋ ಲಾಕರ್ ಗಳನ್ನ ತೆರೆಯೋಕೋಸ್ಕರ ಅವ್ರದ್ದು ಒಂದು ಸ್ಪೇರ್ ಕೈನ ತಗೊಂಡು ಅದರಿಂದ ಲಾಕರ್ ಗಳನ್ನ ಓಪನ್ ಮಾಡಿ ಹುಡ್ಕೋಕ್ ಶುರು ಮಾಡ್ತಾಳೆ. ಹಾಗೆ ಹುಡುಕಿ ಆ ಎರಡು ಬುಲೆಟ್ ನು ಕಂಡಿಡಿದು ತೆಗೆದು ಮ್ಯಾಚ್ ಮಾಡಿ ನೋಡ್ತಾಳೆ. ಆದ್ರೆ ಅವೆರಡು ಮ್ಯಾಚ್ ಆಗ್ತಾ ಇಲ್ಲ. ಇದರಿಂದ ಮದರ್ ಅಲ್ಲಿರೋ ವಿಷಯ ಇವ್ರಿಗೆ ಸುಳ್ಳು ಅನ್ನೋದು ಅರ್ಥ ಆಗಿ ಹಾಗೆ ಎಂಬ್ರಿಯೋಸ್ ಚೆಕ್ ಮಾಡಿದಾಗ ಅದರಲ್ಲಿ ಅವ್ರು ಆಲ್ರೆಡಿ ಕೆಲವ್ರನ್ನ ಬೆಳೆಸಿದಾರೆ. ಸರಿ ಅವ್ರಿಗೆಲ್ಲ ಏನಾಗಿರ್ಬೋದು ಅಂತ ತಿಳ್ಕೊಳ್ಳೋಕೋಸ್ಕರ ಅವ್ರ ಎಕ್ಸಾಮ್ ರಿಸಲ್ಟ್ ಚೆಕ್ ಮಾಡ್ತಾಳೆ. ಅದ್ರಲ್ಲಿ ನಾವು ಚಿಕ್ಕವಳಿದ್ದಾಗ ಒಂದ್ ಮಗು ರೀತು ಅಂತ ಹೆಸರಿಟ್ವಲ್ಲ, ಅವಳು ಬೇರೆ ಇವಳು ಬೇರೆ. ಅವಳು ಎಕ್ಸಾಮ್ ನಲ್ಲಿ 74% ಸ್ಕೋರ್ ಮಾಡಿದಾಳೆ. ಅದ್ರ ಜೊತೆ ಅವಳ ಕತೆ ಮುಗೀತು ಅಂತಾನು ಮೆನ್ಷನ್ ಮಾಡಿದ. ಸೊ ಅವ್ಳಿಗೆ ಏನಾಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದರಿಂದ ಇವಳು ಅವ್ರ ಎಲ್ಲಾ ವಿಷಯಗಳು ಒಂದ್ ಜಾಗದಲ್ಲಿ ಹಾಕಿ ಸುಟ್ಟಾಕ್ತಾರಲ್ಲ, ಆ ಕ್ರೆಮಿಟರ್ ಹೋಗಿ ಚೆಕ್ ಮಾಡ್ತಾಳೆ. ಅದ್ ಚೆಕ್ ಮಾಡಿದಾಗ ಅದ್ರಲ್ಲಿ ಫುಲ್ ಆಗಿ ಬೆಂದು ಬಾಕಿ ಉಳ್ಕೊಂಡಿರೋ ಮನುಷ್ಯನ ಮೂಳೆಗಳು ಸಿಗುತ್ತೆ. ಇದರಿಂದ ಮದರ್ ತನಗ್ ಮೋಸ ಮಾಡ್ತಾ ಇದಾರೆ. ಇಲ್ಲಿ ಯಾರು ಬೆಸ್ಟ್ ಆಗಿರ್ತಾರೋ ಅವ್ರನ್ನ ಮಾತ್ರ ಬದುಕೋಕ್ ಬಿಡ್ತಾರೆ, ಇಲ್ಲದೆ ಹೋದ್ರೆ ಸಾಯಿಸ್ಬಿಡ್ತಾರೆ ಅನ್ನೋ ವಿಷಯ ಎಲ್ಲ ಅರ್ಥ ಆಗಿ ಇವಳಿಂದ ಇದನ್ನೆಲ್ಲ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಎಮೋಷನಲ್ ಆಗಿ ಬ್ರೇಕ್ ಆಗ್ತಾಳೆ. ಇವಳಾಗೆ ಆ ಲೇಡಿ ಮುಂದೆ ಬಂದ್ ಕೂತಾಗ ಆಗೋಳು ನೀನ್ ಚೆಕ್ ಮಾಡಿದ್ಯಾ, ಅದೇನೋ ಮನುಷ್ಯ ಅಲ್ಲ, ಅದ್ ನಿಂಗಂತ ಏನು ಮಾಡಲ್ಲ, ಅದರಿಂದ ಮಾಡೋಕೂ ಆಗಲ್ಲ, ಅರ್ಥ ಮಾಡ್ಕೋ, ಬಾಯಿಲಿಂದ ಹೊರಟೋಗೋಣ ಅಂತ ಕರೀತಾಳೆ. ಅದಕ್ಕೆ ಇವಳು ನಾನು ಹೊರಗಡೆ ಬರೋದಕ್ಕೆ ರೆಡಿ ಆಗಿದ್ದೀನಿ, ಆದ್ರೆ ಇಲ್ಲಿ ನನ್ನ ಬ್ರದರ್ ಇದ್ದಾನೆ, ಅವ್ನು ಬೆಳೆಯೋದಕ್ಕೆ ಇನ್ನೂ 9 ಗಂಟೆ ಟೈಮ್ ಬೇಕಾಗುತ್ತೆ, ಅದುವರೆಗೂ ವೇಟ್ ಮಾಡಿ ಅದಾದ್ಮೇಲೆ ಅವನು ತಗೊಂಡ್ ಹೋಗೋಣ ಅಂತ ಹೇಳಿದಾಗ ಅದಕ್ಕೆ ಇವಳು ಇಲ್ಲ, ನಾವ್ ಈಗಲೇ ಹೊರಗಡೆ ಹೋದ್ರೆ ಅಲ್ಲಿ ನಮ್ಗೆ ಹೆಲ್ಪ್ ಮಾಡೋಕ್ ತುಂಬಾ ಜನ ಇದಾರೆ, ಅವ್ರನ್ನೆಲ್ಲ ಕರ್ಕೊ ಬಂದು ನಿನ್ ಬ್ರದರ್ ಮಾತ್ರ ಅಲ್ಲ ಇಲ್ಲಿರೋ ಎಲ್ಲಾ ಎಂಬ್ರಿಯೋಸ್ ಕಾಪಾಡೋಣ ಅಂತ ಹೇಳ್ತಾಳೆ. ಅದ್ರ ರೀತು ಇದಕ್ಕೆಲ್ಲ ಒಪ್ಕೊಳ್ದೆ ನನ್ನ ಬ್ರದರ್ ಬೆಳೆದ್ಮೇಲೆ ಅವನು ನಮ್ ಜೊತೆ ತಗೊಂಡು ಮದರ್ ಚಾರ್ಜ್ ಮಾಡ್ಕೋತಾರಲ್ಲ, ಆವಾಗ ನಾವ್ ಇಲ್ಲಿಂದ ತಪ್ಸ್ಕೊಳ್ಳೋಣ ಅಂತ ಮಾತಾಡ್ಕೊಂಡು ರಾತ್ರಿ ಪೂರ್ತಿ ವೇಟ್ ಮಾಡಿ ನೆಕ್ಸ್ಟ್ ಡೇ ಬೆಳಗ್ಗೆನೆ ಆ ಮಗುಗ್ ಬೇಕಾಗಿರೋ ಎಲ್ಲಾ ವಿಷಯಗಳನ್ನು ತಗೋತಾ ಇರೋವಾಗ ಸಡನ್ ಆಗಿ ಮದರ್ ಎಲ್ಲಿಗೆ ಬಂದು ಏನ್ ಮಾಡ್ತಾ ಇದೀಯ ಅಂತ ಕೇಳ್ತಾರೆ. ಅದಕ್ಕೆ ಇವಳು ಬ್ರದರ್ ಬೇಕಾಗಿರೋ ಪ್ರಿಪರೇಷನ್ಸ್ ಎಲ್ಲ ಮಾಡ್ಕೊಳಕ್ ಟ್ರೈ ಮಾಡಿದೆ, ಅದ್ರ ಸರಿಯಾಗಿ ನಂಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಸರಿ ನಾನು ಹೇಳ್ಕೊಡ್ತೀನಿ ಅಂತ ಒಂದೊಂದಾಗಿ ಹೇಳ್ತಾ ಅದನ್ನ ಮಾಡಿಸ್ತಾ ಇರೋವಾಗ ಇವಳು ತುಂಬಾನೇ ಗಾಬರಿ ಆಗಿರೋದು ನೋಡಿ ಯಾಕೆ ಹೀಗಿದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಇವಳು ಬೇರೆ ಏನೂ ಇಲ್ಲ ಎಕ್ಸೈಟ್ಮೆಂಟ್ ಅಷ್ಟೇ ಅಂತ ಹೇಳಿದಾಗ ಆಗ ಅವರು ಮಗುಗ್ ಬೇಕಾಗಿರೋ ಅನ್ನ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನ ಫುಲ್ ಆಗಿ ಹೇಳಿ ಒಂದ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋ ಬರ್ತೀನಿ ಅಂತ ಅವಳನ್ನ ಅಲ್ಲೇ ಲಾಕ್ ಮಾಡಿ ಇವರು ತನ್ನ ಕ್ಯಾರೆಕ್ಟರ್ನೇ ಟೋಟಲ್ ಆಗಿ ಬದಲಾಯಿಸ್ಕೊಂಡು ಆ ಲೇಡಿ ಮೀಟ್ ಮಾಡಕ್ ಬರ್ತಾರೆ. ಈ ಕಡೆ ಇವಳು ಕೂಡ ಡೋರ್ ತೆರಿಗೆ ಏನೇನೋ ಟ್ರೈ ಮಾಡ್ತಾಳೆ, ಅದ್ರ ಆಗ್ತಾ ಇಲ್ಲ. ಈಗ ಇವರು ಆ ಲೇಡಿ ಹತ್ರ ನೀನ್ ತುಂಬಾನೇ ಅದೃಷ್ಟ ಮಾಡಿದ್ಯಾ, ಯಾಕಂದ್ರೆ ಇನ್ನೂ ಜೀವಂತವಾಗಿದೆಯಲ್ಲ, ಈ ರೀತಿ ನಿನ್ ಜೊತೆ ಇನ್ನೂ ಎಷ್ಟು ಜನ ಇದಾರೆ, ಸರಿ ಇದೆಲ್ಲ ಇರ್ಲಿ, ನನ್ ಮಗಲ್ ನನ್ನಿಂದ ದೂರ ಮಾಡಿ ಕರ್ಕೊಂಡು ಹೋಗಕ್ಕೆ ಎಷ್ಟು ಧೈರ್ಯ ನಿಂಗೆ ಅಂತ ಕೇಳ್ತಾರೆ. ಏನಂತ ನೋಡಿದ್ರೆ ರಾತ್ರಿ ಇವರಿಬ್ರು ತಪ್ಸ್ಕೊಂಡು ಹೋಗೋದ್ರ ಬಗ್ಗೆ ಪ್ಲಾನ್ ಮಾಡಿದ್ರಲ್ಲ, ಅದನ್ನೆಲ್ಲ ಅವರು ಇಂಟರ್ಕಾಮ್ ನಿಂದ ಕೇಳಿ ಅದನ್ನ ರೆಕಾರ್ಡ್ ಮಾಡಿದಾರೆ. ಸೊ ಇವ್ರು ಮಾಡಿರೋ ಪ್ಲಾನ್ ಅವ್ರಿಗೆ ಗೊತ್ತಾಗಿದೆ. ಈ ಲೇಡಿನೂ ತುಂಬಾನೇ ಎದ್ರುಕೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅವಳ ಹತ್ರ ಇತ್ತಲ್ಲ ಒಂದ್ ಶಾರ್ಪ್ ಆದ ಪೀಸು, ಅದರಿಂದ ಅವ್ರ ಕೂಲಿಂಗ್ ಸಿಸ್ಟಮ್ ನ ಭಯಂಕರವಾಗಿ ಡ್ಯಾಮೇಜ್ ಮಾಡ್ತಾಳೆ. ಆಗ ಅವರು ಹೇಗೋ ಸುಧಾರಿಸ್ಕೊಂಡು ಆ ಲೇಡಿ ಹಿಡ್ಕೋತಾರೆ. ಹಿಡ್ಕೊಂಡು ಅವ್ರಿಗೆ ಸ್ಟ್ರೆಚ್ ಮಾಡಿರೋ ಗಾಯನ ಪ್ರೆಸ್ ಮಾಡ್ತಾ ಮರ್ಯಾದೆಯಿಂದ ಹೇಳೋ ಅವರೆಲ್ಲ ಎಲ್ಲಿದ್ದಾರೆ ಅಂತ ಕೇಳ್ತಾ ಇರೋವಾಗ ಈ ಕಡೆ ರೀತು ಆ ಸಿಲಿಂಡರ್ ಒಳಗಡೆ ಲಿಕ್ವಿಡ್ ನೈಟ್ರೋಜನ್ ಇರೋದು ನೋಡಿ ಅದನ್ನ ಗ್ಲಾಸ್ ಹಾಕಿ ಫ್ರೀಸ್ ಮಾಡಿ ಕೊನೆ ಹೊಡೆದಾಕ್ ಬಿಡ್ತಾಳೆ. ಈಗ ಅವ್ರನ್ನ ಡೈವರ್ಟ್ ಮಾಡೋಕೋಸ್ಕರ ಅಲ್ಲಿರೋ ಒಂದು ಸ್ಮೋಕ್ ಡಿಟೆಕ್ಟರ್ ಟಾರ್ಚ್
ಹೊಡೆದಾಗ ಎಲ್ಲಾ ಅಲಾರಾಮ್ಸ್ ಹೊಡ್ಕೊಳಕ್ ಶುರು ಆಗುತ್ತೆ. ಇದರಿಂದ ಅವರು ಏನಾಯ್ತು ಅಂತ ನೋಡೋಕ್ಕೋಸ್ಕರ ಓಡಕ್ ಶುರು ಮಾಡ್ತಾರೆ. ಆಗ ರೀತುನು ಆ ಲೇಡಿ ನೋಡ್ಕೊಂಡು ಬರ್ತಾ ಇರೋ ಸಮಯ ಅವರ ಜಾಗನೇ ಫುಲ್ ಆಗಿ ಸ್ಕ್ಯಾನ್ ಮಾಡಿ ಇಲ್ಲೆಲ್ಲೋ ಫೈರ್ ಆಗಿಲ್ಲ, ಇವ್ರು ಟಾರ್ಚ್ ಹೊಡೆದಿಲ್ಲ ಅನ್ನೋ ವಿಷಯನ ಅರ್ಥ ಮಾಡ್ಕೊಂಡು ಈಗ ರಿಟರ್ನ್ ಬರ್ತಾ ಇದಾರೆ. ಈಗ ಇವಳು ಶಾರ್ಟ್ ಕಟ್ ನಲ್ಲಿ ಬಂದು ಆ ಲೇಡಿ ಮೀಟ್ ಮಾಡ್ತಾಳೆ. ಆಗ ಅವಳು ಬಾಯಿಲಿಂದ ಹೋಗೋಣ, ನಮ್ಗೆ ಜಾಸ್ತಿ ಟೈಮ್ ಇಲ್ಲ ಅಂತ ಕರೀತಾಳೆ. ಅದಕ್ಕೆ ಅವಳು ನನ್ನ ಬ್ರದರ್ ಏನ್ ಮಾಡೋದು ಅಂತ ಕೇಳಿದಾಗ ನಾವು ಮತ್ತೆ ಬರೋಣ, ಬಂದು ತಗೊಂಡೋಗೋಣ ಅಂತ ಹೇಳ್ತಾಳೆ. ಅದಕ್ಕೆ ರೀತುನು ಸರಿ ಅಂತ ಹೋಗ್ಕೊಂಡು ಅವ್ರ ಜೊತೆ ಹೋಗ್ತಾಳೆ. ಕೊನೆಗೆ ಮೇನ್ ಡೋರ್ ಹತ್ರ ಬಂದು ಡೋರ್ ನ ತೆರೆಯೋಕ್ ಟ್ರೈ ಮಾಡ್ತಾರೆ. ಆದ್ರೆ ಆಗ್ತಾ ಇಲ್ಲ, ಅವರು ಫುಲ್ ಆಗಿ ಲಾಕ್ ಮಾಡಿದ್ದಾರೆ. ಇದೇ ಟೈಮ್ಗೆ ಅವರು ಇಲ್ಲಿಗೆ ಬಂದು ಈ ಲೇಡಿಗೆ ಅವ್ರ ಫ್ಯೂಚರ್ ಬಗ್ಗೆ ಚಿಂತೆನೇ ಇಲ್ಲ, ಆದ್ರೆ ನೀನ್ ಇಲ್ಲಿರ್ಬೇಕು, ನಿನ್ ಬ್ರದರ್ ನೀನ್ ಬೇಕು ಅಂತ ಹೇಳ್ತಾ ಹತ್ರ ಬರ್ತಾ ಇರೋವಾಗ ಆ ಲೇಡಿ ಸಡನ್ ಆಗಿ ಆ ಪೀಸ್ ನ ರೀತು ಕುತ್ತಿಗೆಗಿಟ್ಟು ಮರ್ಯಾದಿಂದ ಆ ಡೋರ್ ನ ಓಪನ್ ಮಾಡೋ ಅಂತ ಹೇಳ್ತಾಳೆ. ಸೊ ಇವ್ರಿಗೂ ಈಗ ಬೇರೆ ದಾರಿ ಇಲ್ಲ, ಅವ್ಳೇನು ಮಾಡದೆ ರೀತು ಮೇಲಿರೋ ಪ್ರೀತಿನಲ್ಲಿ ಆ 2 ಡೋರ್ಗಳನ್ನ ಓಪನ್ ಮಾಡಿ ಕೊನೆಗೆ ಇವರಿಬ್ರು ಹೊರಗಡೆ ಬಿಟ್ಬಿಡ್ತಾರೆ. ಈಗ ಆ ಲೇಡಿ ಇವಳನ್ನ ಹಾಗೆ ತುಂಬಾ ದೂರ ಎಲ್ಕೋ ಬಂದು ಒಂದ್ ಜಾಗದಲ್ಲಿ ಬಿಟ್ಟಾಗ ರೀತು ತುಂಬಾನೇ ಕೋಪದಲ್ಲಿ ಅವನ್ನ ಅಟ್ಯಾಕ್ ಮಾಡೋಕ್ ಟ್ರೈ ಮಾಡ್ತಾಳೆ. ಆಗ ಅವಳು ಇವಳನ್ನ ತಡೆದು ಎಲ್ಲ ಮುಗಿತು, ನಮ್ಗೆ ಜಾಸ್ತಿ ಟೈಮ್ ಇಲ್ಲ ನಡಿ ಅಂತೇಳಿ ಇವಳನ್ನ ಕರ್ಕೊಂಡು ಹೋಗ್ತಾಳೆ. ಹೋಗ್ತಾ ಇರೋವಾಗ ಒಂದ್ ಜಾಯಿಂಟ್ ಆಗಿ ಡ್ರೋನ್ ಇವ್ರ ಮೇಲ್ ಬರ್ತಾ ಇದೆ. ಇದನ್ನ ನೋಡಿ ಇವರು ತುಂಬಾನೇ ಎದ್ರಕೊಂಡು ಅಲ್ಲಿರೋ ಒಂದ್ ಜೋಲದ ಗದ್ದೆ ಒಳಗಡೆ ಹೋಗಿ ಬಚ್ಚಿಟ್ಕೋತಾರೆ. ಏನಂತ ನೋಡಿದ್ರೆ ಅದೀಗ ಈ ಜೋಲದ ಪೈರ್ಗಳು ನೀರ್ ಹಾರ್ಸೋಕ್ ಬಂದಿದೆ. ಅದು ನೀರ್ ಹಾರಿಸಿ ಅಲ್ಲಿಂದ ಹೊರಟ ಮೇಲೆ ಇವರು ಹೊರಗಡೆ ಬಂದು ಹಾಗೆ ನಡೆಯೋಕ್ ಶುರು ಮಾಡ್ತಾರೆ. ಈಗ ತನ ಈ ಭೂಮಿ ಯಾವ ರೀತಿ ಇದೆ ಅಂತ ತೋರಿಸ್ತಾರೆ. ಇಲ್ಲಿ ಟೆಕ್ನಾಲಜಿ ತುಂಬಾನೇ ಎತ್ತರಕ್ಕೆ ಬೆಳೆದು ಇಲ್ಲಿ ವ್ಯವಸಾಯ ಅನ್ನೋ ಒಂದು ವಿಷಯ ಮಾಡ್ತಾ ಇರೋದು ಬರೀ ರೋಬೋಟ್ ಗಳ. ಮತ್ತೆ ಈ ಕೃಷಿ ಕ್ಷೇತ್ರ ಬಿಟ್ಟು ಉಳಿದೆಲ್ಲಾ ಕಡೆ ಮನುಷ್ಯನ ಅತಿಯಾದ ರಿಕ್ವೈರ್ಮೆಂಟ್ ನಿಂದ ಎಲ್ಲಾ ಕಡೆ ಮೈನಿಂಗ್ ನಡೆಸಿ ಈ ಭೂಮಿನೇ ಬರ್ಡೋಗಿ ನಾಶ ಆಗಿದೆ. ಇವರು ಹಾಗೆ ತುಂಬಾ ದೂರ ನಡೆದು ಕೊನೆಗೆ ಒಂದ್ ಬೀಚ್ ಬಂದ್ ಸೇರಿದಾಗ ಅಲ್ಲಿ ಒಂದ್ ಶಿಪ್ಪೆ ದಬಾಕೊಂಡು ಕಂಟೈನರ್ಸ್ ಎಲ್ಲ ಕೆಳಗಡೆ ಬಿದ್ದಿವೆ. ಇದನ್ನೆಲ್ಲ ರೀತು ಹಾಗೆ ನಿಂತ್ ನೋಡ್ತಾ ಇರೋವಾಗ ಆ ಲೇಡಿ ಒಂದ್ ಕಂಟೈನರ್ ತೆರ್ಕೊಂಡು ಅದ್ರ ಒಳಗಡೆ ಹೋಗ್ತಾಳೆ. ಅವಳೀಗ ಅವ್ರ ಜೊತೆ ಒಂದ್ ನಾಯಿನ ಸಾಕೊಂಡಿದ್ದಾಳೆ, ಅದೀಗ ಒಳಗಡೆ ಇದೆ. ಈಗ ಇವಳು ಅಲ್ಲಿಗೆ ಬಂದು ಇಲ್ಲಿರೋದನ್ನೆಲ್ಲ ನೋಡಿ ಇದೆಲ್ಲ ಏನು, ಉಳಿದವರೆಲ್ಲ ಎಲ್ಲಿ ಅಂತ ಕೇಳ್ತಾಳೆ. ಅದಕ್ಕೆ ಅವಳು ನಾನು ಜೀವಂತವಾಗಿರೋ ಮನುಷ್ಯರು ನೋಡಿ ತುಂಬಾ ವರ್ಷಗಳಾಯ್ತು, ಅವರೆಲ್ಲ ಹಸುನಿಂದ ಈ ರೋಬೋಟ್ಸ್ ಗಳ ಬೇಟೆನಿಂದ ಯಾವಾಗ್ಲೂ ತೀರ್ಕೊಂಡ್ರು, ಇವಾಗ ನಮ್ಮನ್ ಬಿಟ್ರೆ ಯಾರು ಇಲ್ಲ ಅಂತ ಹೇಳ್ತಾಳೆ. ಹಾಗೆ ಅವಳು ಯಾಕೆ ಹೀಗ್ ಮಾಡ್ದೆ, ನಮ್ಗೀಗ ಅವರೆಲ್ಲ ಬೇಕಾಗಿದೆ, ನಾನು ನಿನ್ ಮಾತಿನ ಕೇಳಿ ಇಲ್ಲಿಗೆ ಬಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ, ನಾವೀಗ ಮತ್ತೆ ಹೋಗೋಣ ಅಂತ ಹೇಳಿದಾಗ ಅದಕ್ಕೆ ಆ ಲೇಡಿ ಬೇಡ ಅಂತ ಹೇಳ್ತಾಳೆ. ಹಾಗೆ ಇವಳು ಅವಳ ಕಪಾಲಕ್ಕೆ ಎಡ್ಬಿಟ್ಟು ನಾನೀಗ ಮತ್ತೆ ಹೋಗ್ಬೇಕು ಅಂತ ಕೂಗಾಡ್ತಾ ಅಲೋಕ್ ಶುರು ಮಾಡ್ತಾಳೆ. ಆಗ ಆ ಲೇಡಿ ಅವಳನ್ನ ತಡೆದು ಸಮಾಧಾನ ಮಾಡ್ತಾ ನೀನು ಅಲ್ಲಿ ಇರಬಾರ್ದು ಅನ್ನೋದನ್ನ ಅರ್ಥ ಮಾಡ್ಕೊ, ನನ್ ಜೊತೆನೇ ಇರು, ನಾವಿಬ್ರು ಸೇಫ್ ಆಗಿರೋಣ ಅಂತ ಹೇಳ್ತಾಳೆ. ಆಗ ರೀತು ಹಾಗಾದ್ರೆ ನನ್ ಜೊತೆ ಬಾ, ಮದರ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ನನ್ಗೆ ಚೆನ್ನಾಗಿ ಗೊತ್ತು ಅಂತ ಕರೆದಾಗ ಆ ಲೇಡಿ ಒಪ್ಕೋತಾ ಇಲ್ಲ. ಸರಿ ನನ್ ಬ್ರದರ್ನ ಏನ್ ಮಾಡೋದು ಅಂತ ಕೇಳಿದಾಗ ಅದಕ್ಕೆ ಆ ಲೇಡಿ ನಮ್ಮಿಂದ ಮತ್ತೆ ಹೋಗಕ್ಕಾಗಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಇವಳು ಎಮೋಷನಲ್ ಆಗಿ ಬ್ರೇಕ್ ಆಗಿ ಹಾಗೆ ಹೊರಗಡೆ ಕೂತು ಫೀಲ್ ಮಾಡ್ತಾ ಇರೋವಾಗ ಒಂದ್ ಸ್ವಲ್ಪ ಹೊತ್ತಿನಲ್ಲೇ ಆ ಲೇಡಿ ಹೊರಗಡೆ ಬಂದ್ ನೋಡ್ತಾಳೆ. ಆದ್ರೆ ಅಲ್ಲಿ ರೀತು ಕಾಣಿಸ್ತಾ ಇಲ್ಲ. ಅದಕ್ಕೆ ಬದಲಾಗಿ ಅವ್ಳು ಮಾಡಿಟ್ಟಿರೋ ಒಂದ್ ಪೇಪರ್ ಡಾಲ್ ಇದೆ. ಏನು ಅಂತ ನೋಡಿದ್ರೆ ಅವಳಿಗ ಮತ್ತೆ ಲ್ಯಾಬ್ನ ಕಡೆ ಹೋಗ್ತಾ ಇದ್ದಾಳೆ. ಇವಳಿಗ ತುಂಬಾ ದೂರ ಓಡಿ ಕೊನೆಗೆ ಲ್ಯಾಬ್ನ ಮುಂದೆ ಬಂದಾಗ ಅಲ್ಲಿ ಮದರ್ ರೀತಿನೇ ಇರೋ 1000 ಗಟ್ಟಲೆ ರೋಬೋಟ್ಸ್ ಕೈನಲ್ಲಿ ವೆಪನ್ಸ್ ಇಟ್ಕೊಂಡು ಇವ್ರ ಮೇಲೆ ಪಾಯಿಂಟ್ ಮಾಡಕ್ ಶುರು ಮಾಡ್ತಾವೆ. ಆಗ ಇವಳಿಗೂ ಏನೋ ಅರ್ಥ ಆಗದೆ ನಾನೀಗ ಮದರ್ ನೋಡ್ಬೇಕು ಅಂತ ಹೇಳ್ತಾಳೆ. ಆಗ ಹೇಳಿದ ತಕ್ಷಣನೇ ಎಲ್ಲಾ ರೋಬೋಟ್ಸ್ ಸೈಡ್ ನಲ್ಲಿ ನಿಂತ್ಕೊಂಡು ಇವಳಿಗೆ ದಾರಿ ಬಿಡ್ತಾವೆ. ಈಗ ಇವಳು ಒಳಗಡೆ ಬಂದು ಡೋರ್ಸ್ ನೆಲ್ಲ ಕ್ಲೋಸ್ ಮಾಡಿ ಇನ್ಯಾರು ಒಳಗಡೆ ಬರಬಾರ್ದು ಆ ರೀತಿ ಅಲ್ಲಿರೋ ಲಾಕಿಂಗ್ ಸಿಸ್ಟಮ್ ನ ಓಸ್ನೆಲ್ಲ ಡಿಸ್ಕನೆಕ್ಟ್ ಮಾಡ್ತಾಳೆ. ಮಾಡಾದ್ಮೇಲೆ ಮದರ್ ಒಳ್ಳೆಯವರ ಕೆಟ್ಟವರ ಅಂತೆಲ್ಲ ಇವಳಿಗೆ ಏನು ಗೊತ್ತಾಗ್ತಾ ಇಲ್ಲ. ಅದರಿಂದ ಅಲ್ಲಿರೋ ಒಂದು ಕೊಡ್ಲಿನ್ ತಗೊಂಡು ಹಾಗೆ ಸೈಲೆಂಟ್ ಆಗಿ ಒಳಗಡೆ ಬರ್ತಾಳೆ. ಹಾಗೆ ಒಳಗಡೆ ಬಂದು ಮದರ್ನ ಸ್ಪೇರ್ ಕೈನ ತಗೊಳಕ್ ಟ್ರೈ ಮಾಡ್ತಾ ಇರೋವಾಗ ಅವ್ರಿಗೆ ಇವಳು ಬಂದಿರೋದು ಗೊತ್ತಾಗಿ ನೀನ್ ಮತ್ತೆ ಇಲ್ಲಿಗೆ ಸೇಫ್ ಆಗಿ ಬಂದಿರೋದು ತುಂಬಾನೇ ಸಂತೋಷ ಮಗ್ಲೆ ಅಂತ ಹೇಳ್ತಾರೆ. ಇದನ್ನ ಕೇಳಿ ಇವಳು ತುಂಬಾನೇ ಹೆದರ್ಕೊಂಡು ಹಾಗೆ ಮೆಲ್ಲಿಗೆ ಅವ್ರನ್ನ ನೋಡಿದಾಗ ಅವ್ರೀಗ ಮಗುನ್ ಹೊರಗಡೆ ತೆಗೆದು ಅದನ್ನ ಕೈನಲ್ಲಿ ಇಟ್ಕೊಂಡಿದ್ದಾರೆ. ಸೊ ನಾನು ಅವನ್ನ ನೋಡ್ಬೋದಾ ಅಂತ ಕೇಳ್ತಾಳೆ. ಆಗ ಅವರು ಹಾಗಾದ್ರೆ ಯಾಕೆ ವೇಟ್ ಮಾಡ್ತಾ ಇದ್ಯಾ, ಬಾ ಬಂದ್ ನೋಡು ಅಂತ ಕರೀತಾರೆ. ಸರಿ ಅಂತ ಇವಳು ಅವ್ರ ಹತ್ರ ಹೋಗ್ತಾ ಇರೋವಾಗ ನಾನು ನಿನ್ಗೆ ಎಷ್ಟು ವಿರುದ್ಧವಾಗಿ ನೋಡ್ಕೊಂಡಿದ್ದಕ್ಕೆ ನನ್ ಮೇಲೆ ಏನಾದ್ರು ಕೋಪನ ನಾನು ನೋಡಿ ಹೆದರ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಆಗ ಇವಳು ಆ ರೋಬೋಟ್ಸ್ ಎಲ್ಲ ಹೊರಗಡೆ ಏನಕ್ಕೆ ನಿಂತಿವೆ ಅಂತ ಕೇಳ್ತಾಳೆ. ಅದಕ್ಕೆ ಅವರು ಅವೆಲ್ಲ ಪ್ರೊಟೆಕ್ಷನ್ಗೋಸ್ಕರ, ಯಾಕಂದ್ರೆ ನಿನ್ ರೀತಿನ ಇರೋರೆಲ್ಲ ಮತ್ತೆ ಹೊರಗಡೆ ಬಂದು ತೊಂದರೆ ಉಂಟು ಮಾಡಬಾರ್ದಲ್ಲ ಅದರಿಂದ ಅಂತ ಹೇಳ್ತಾರೆ. ಇದನ್ನ ಕೇಳಿ ಇವಳು ಏನೋ ನನ್ ರೀತಿನ ಇದನ್ನೆಲ್ಲ ಏನಕ್ಕೆ ಮಾಡ್ತಾ ಇದ್ದೀರಾ, ಇದು ನಿಮ್ಮ ಐಡಿಯಾನ ಅಂತ ಕೇಳ್ತಾಳೆ. ಹೌದು ನೀವೆಲ್ಲ ಸೇಮ್ ಸ್ಪೀಸೀಸ್, ಆದ್ರೆ ನೀನ್ ಎಲ್ಲಾ ವಿಷಯದಲ್ಲೂ ಎಲ್ರಿಗಿಂತಲೂ ಸುಪೀರಿಯರ್, ಯಾಕಂದ್ರೆ ನೀನ್ ಬೆಳೆಸಿರೋದು ನಾನು ಈ ಭೂಮಿ ಮೇಲೆ ಬೆಟರ್ ಆಫ್ ಹ್ಯೂಮನ್ಸ್ ಮಾತ್ರ ತರಬೇಕು ಅನ್ಕೊಂಡೆ. ಒಳ್ಳೇದು ಯಾವ್ದು ಕೆಟ್ಟದು ಯಾವ್ದು ಅಂತ ಎಲ್ಲಾ ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ತುಂಬಾನೇ ಸ್ಮಾರ್ಟ್ ಆದ ಪರ್ಸನ್ಸ್. ಯಾಕಂದ್ರೆ ಮನುಷ್ಯರೆಲ್ಲ ತಮ್ಮ ಮಾನವೀಯತೆಯನ್ನು ಕಲ್ಕೊಂಡು ಈ ಭೂಮಿ ನಾಶ ಮಾಡುವಾಗ ನಾನು ಅವ್ರ ನಡುವೆ ಇದ್ದು ಎಲ್ಲಾ ವಿಷಯಗಳನ್ನು ನೋಡ್ದೆ, ನಾನಿಂದ ಬದಲಾಯಿಸಬೇಕು ಅನ್ಕೊಂಡೆ. ನನ್ನ ಸೃಷ್ಟಿ ಮಾಡಿರೋದು ಕೂಡ ಇದಕ್ಕೋಸ್ಕರನೇ. ಆದ್ರೆ ಅವನ್ ಪ್ರಯತ್ನದಲ್ಲಿ ನಾನು ಸಕ್ಸಸ್ ಆದ್ನ ಅಥವಾ ಫೇಲ್ ಆದ್ನ ಅಂತ ಕೇಳ್ತಾ ಇರೋವಾಗ ರೀತು ನಾನು ಅವನ್ನ ಎತ್ಕೋಬೋದ ಅಂತ ಕೇಳ್ತಾರೆ. ಆಗ ಅವರು ಖಂಡಿತ ಎತ್ಕೋಬಹುದು, ಅದಕ್ಕೆ 2 ಕೈ ಬೇಕಾಗತ್ತೆ. ಸೊ ಆ ಕೊಡ್ಲಿನ ಅಲ್ಲೇ ಇಟ್ಟು ಬಾ ಅಂತ ಕರೀತಾರೆ. ಆಗ ಇವಳು ಸರಿ ಅಂತ ಅದನ್ನ ಕೆಳಗಡೆ ಇಟ್ಟು ಹಾಗೆ ಮುಂದೆ ಹೋಗಿ ಆ ಮಗುನ ಇಸ್ಕೋತಾಳೆ. ಆಗ ಇಸ್ಕೊಂಡು ಆ ಮಗುನ್ ಮುಖ ನೋಡ್ತಾ ಸಂತೋಷ ಪಡ್ತಾ ಇರೋವಾಗ ಇವನು ಅವ್ರ ರೀತಿ ಇರಲ್ಲ, ತುಂಬಾನೇ ಪರ್ಫೆಕ್ಟ್ ಆಗಿ ಬೆಳಿತಾನೆ ಅಂತ ಹೇಳ್ತಾರೆ. ಇದನ್ನ ಕೇಳಿ ಇವಳು ಒಂದ್ ವೇಳೆ ಇವನು ಆ ರೀತಿ ಬೆಳೆದ್ರೆ ಏನ್ ಮಾಡ್ತೀರಾ, ನೀವು ಸ್ಕೋರ್ ಮಾಡ್ಲಿಲ್ಲ ಅಂತ ಸ್ವಂತ ಮಕ್ಕಳನ್ನೇ ಕೊಲೆ ಮಾಡಿದೀರಾ ಅಂತ ಹೇಳ್ತಾ ಹಾಗೆ ಅವನ್ನ ಹೊರಗಡೆ ತಗೊಂಡ್ ಹೋಗ್ತಾ ಇರೋವಾಗ ನೀನು ಅವ್ನು ಟೈಟ್ ಆಗಿ ಇಟ್ಕೊಂಡು ಹರ್ಟ್ ಮಾಡ್ತಾ ಇದೀಯ ಅಂತ ಹತ್ರ ಬರ್ತಾರೆ. ಆಗ ಇವಳು ಡೋರ್ ಕ್ಲೋಸ್ ಮಾಡಿ ಲಾಕಿಂಗ್ ಸಿಸ್ಟಮ್ ನ ಹೊಡೆದಾಕ್ತಾಳೆ. ಇದರಿಂದ ಅವ್ರ ಕಾಲ್ ಸಿಗಾಕೊಳ್ಳುತ್ತೆ. ಇವಳು ಲಾಕರ್ ಹತ್ರ ಬಂದು ಆ ಕೈ ಯೂಸ್ ಮಾಡ್ಕೊಂಡು ಅದನ್ನ ಓಪನ್ ಮಾಡಿ ಅದರಲ್ಲಿರೋ ಗನ್ ತೆಗೆದು ಲೋಡ್ ಮಾಡ್ತಾ ಇರೋವಾಗ ಏನೋ ಒಂದು ವಿಷಯ ಹೊರಗಡೆ ಬ್ಲಾಸ್ಟ್ ಆಗಿ ಇದರಿಂದ ಇವಳು ಆ ಬುಲೆಟ್ ನ ಕೆಳಗಡೆ ಇಟ್ಬಿಡ್ತಾಳೆ. ಏನಂತ ನೋಡಿದ್ರೆ ಅಲ್ಲಿರೋ ರೋಬೋಟ್ಸ್ ಎಲ್ಲ ಮೇನ್ ಡೋರ್ ಓಪನ್ ಮಾಡ್ಕೊಂಡು ಈಗ ಹೊರಗಡೆ ಬರೋ ಟ್ರೈ ಮಾಡ್ತಾ ಇವೆ. ಈ ಕಡೆ ಮದರು ಹೀಗ್ ಮಾಡ್ಬೇಡ ಅಂತ ಹೇಳ್ತಾ ಅವ್ರ ಒಂದು ಕಾಲ್ನೇ ಡಿಸ್ಕನೆಕ್ಟ್ ಮಾಡ್ತಾ ಇರೋವಾಗ ಹೊರಗಡೆ ರೋಬೋಟ್ಸ್ ಇನ್ ಬ್ಲಾಸ್ಟ್ ಮಾಡೋದಾಗಲ್ಲ ಕಟ್ ಮಾಡೋಣ ಅಂತೇಳಿ ಆ ಡೋರ್ ನ ಈಗ ಕಟ್ ಮಾಡಕ್ ಶುರು ಮಾಡ್ತಾವೆ. ಇವಳು ಈಗ ಮದರ್ ಗನ್ ತೋರಿಸಿ ಅವನ್ನೆಲ್ಲ ನಿಲ್ಸೋಕೇಳಿ ಅಂತ ಹೇಳಿದಾಗ ನಾನು ಶೂಟ್ ಮಾಡೋದ್ರಿಂದ ಇಲ್ಲೇನು ಬದಲಾಗಲ್ಲ ಮಗ್ಲೆ, ಯಾಕಂದ್ರೆ ನಂಗಿರೋದು ಇದು ಒಂದೇ ಒಂದು ಬಾಡಿ ಅಂತ ತಿಳ್ಕೊಂಡಿದ್ಯಾ, ಇಲ್ಲ ಹೊರಗಡೆ ಇದಾರಲ್ಲ ಒಂದೊಂದು ರೋಬೋಟ್ಸ್ ಅವರೆಲ್ಲ
ಅದೆಲ್ಲ ಬೇರೆ ಯಾರೋ ಅಲ್ಲ, ಅದೆಲ್ಲ ನಾನೇ. ನಾನು ಎಲ್ಲಾ ಕಡೆ ಇದ್ದು ಈ ಭೂಮಿನ ನನ್ನ ಕುಟುಂಬಕ್ಕೋಸ್ಕರ ತಯಾರು ಮಾಡ್ತಾ ಇದ್ದೆ. ನಿನ್ನ ಹೊರಗಡೆ ಬಿಟ್ಟಿದ್ ಯಾರು ಅಂತ ತಿಳ್ಕೊಂಡಿದ್ಯಾ? ನಾನೇ. ನೀನು ಇಲ್ಲಿ ನಾನು ಶೂಟ್ ಮಾಡಿದ್ರು ನಾನು ಅಲ್ಲಿರ್ತೀನಿ ಅಂದಿವ್ರು ಏನೇನೋ ಹೇಳೋದನ್ನ ಕೇಳಿ, ಹಾಗಾದ್ರೆ ಅಷ್ಟು ಜನರನ್ನ ಕೊಂದ್ ಮುಗಿಸಿರೋದು ನೀವೇನಾ ಅಂತ ಕೇಳ್ತಲ್ಲ. ಅದಕ್ಕೆ ಹೌದು, ಫೇಲಿಯರ್ ಆಗಿರೋ ನಿನ್ ಸ್ಪೀಸೀಸ್ ನ ಆ ರೀತಿ ಮಾಡ್ಲೇಬೇಕಾಯ್ತು. ಈಗ ನೀನೇನ್ ಮಾಡ್ತೀಯಾ? ಒಂದು ನಿನ್ ಬ್ರದರ್ನ್ ಬಿಟ್ಟು ಇಲ್ಲಿಂದ ಹೊರಗಡೆ ಹೋಗ್ತೀಯಾ, ಅಥವಾ ನಿನ್ನಾಗೇನೆ ತುಂಬಾ ಜನರ ಸೃಷ್ಟಿ ಮಾಡೋಕೆ ನೀನ್ ನನ್ನ ಜೊತೆ ಇರ್ತೀಯಾ? ನಾವಿಬ್ರು ಇದನ್ನ ಸೇರ್ ಮಾಡೋಣ ಅಂತಲ್ದಾಗ ನಂಗೆ ಏನ್ ಮಾಡ್ಬೇಕು ಅಂತ ಚೆನ್ನಾಗಿ ಗೊತ್ತು. ನೀವೇ ತಾನೇ ಈ ಕುಟುಂಬ ನೋಡ್ಕೊಳ್ಳೋಕೋಸ್ಕರ ನಾನು ಬೆಳೆಸಿದ್ರಿ, ಹಾಗಾದ್ರೆ ನನ್ನ ಅದನ್ನ ಮಾಡೋಕ್ ಬಿಡಿ, ನಂಗೊಂದು ಚಾನ್ಸ್ ಕೊಡಿ ಅಂತ ಕೇಳ್ತಲ್ಲ. ಅದಕ್ಕೂ ಒಂದ್ ದಿನ ಬರುತ್ತೆ ಅಂತಲ್ದಾಗ, ಇಲ್ಲ ಇವಾಗ್ಲೇ ಅದನ್ನ ಮಾಡಿ, ನೀವು ನನ್ ತುಂಬಾನೇ ಸ್ಪೆಷಲ್ ಅಂತ ಹೇಳಿದ್ರಲ್ಲ, ಹಾಗಾದ್ರೆ ಅದನ್ನ ತೋರ್ಸೋಕ್ ಬಿಡಿ, ನಂಗೊಂದು ಚಾನ್ಸ್ ಕೊಡಿ ಅಂತ ಕೇಳ್ತಲ್ಲ. ಇದನ್ನೆಲ್ಲ ಕೇಳೋರು ಆ ಮಗುನ ಒಂದ್ಸಲ ಟಚ್ ಮಾಡಿ, ನೀನ್ ಇನ್ನೂ ನನ್ ಮಗ್ಲೇನ ಅಂತ ಕೇಳ್ತಾರೆ. ಅದಕ್ಕೆ ಇವಳು ಹೌದು ಅಂತ ಹೇಳಿದಾಗ ಹೊರಗಡೆ ಆ ರೋಬೋಟ್ಸ್ ಎಲ್ಲ ಡೋರ್ನ್ ಕಟ್ ಮಾಡೋದನ್ನ ನಿಲ್ಲಿಸ್ಬಿಡ್ತಾವೆ. ಇವರು ಆ ಗನ್ನ ತಮ್ಮ CPU ಕಡೆ ಪಾಯಿಂಟ್ ಮಾಡಿಸ್ಕೊಂಡು, ನಿಂಗೆ ಯಾವತ್ತಾದ್ರೂ ನನ್ ಬೇಕಾದ್ರೆ ಕರಿತೀಯಾ ಅಂತ ಕೇಳಿದಾಗ ಅದಕ್ಕೆ ಇವಳು ಇಲ್ಲ ಅಂತ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣನೇ ಅವ್ರೆಷ್ಟೇ ಕೆಟ್ಟವರಾಗಿದ್ರು ರೀತುನಿಂದ ಇದನ್ನೆಲ್ಲ ತಡ್ಕೊಳಕ್ಕಾಗ್ತಾ ಇಲ್ಲ. ತುಂಬಾನೇ ಫೀಲ್ ಮಾಡಿ ಅಲೋಕ್ ಶುರು ಮಾಡ್ತಾಳೆ. ಈಗ ಹಾಗೆ ಕಟ್ ಮಾಡಿ ಲ್ಯಾಬ್ ನಿಂದ ಹೊರಗಡೆ ಆ ಲೇಡಿನ ತೋರಿಸ್ತಾರೆ. ಅಲ್ಲ ಅವಳು ಅವ್ರ ಬ್ಯಾಗ್ ನೋಡ್ತಾ ಇರೋವಾಗ ಅದ್ರಲ್ಲಿ ಮದರ್ ಇಟ್ರಲ್ಲ ಅವನ್ ಡಿವೈಸ್ ಇದೆ, ಅದ್ ನೀವು ತಗೊಂಡು ಏನಾಗಿರ್ಬೋದು ಅಂತ ಹಾಗೆ ನೋಡ್ತಾ ತಿರುಗ್ತಾಳೆ. ಅಲ್ಲಿ ಮದರ್ ಈಗ ಬೇರೆ ಬಾಡಿನಲ್ಲಿ ಬಂದು ಹೊರಗಡೆ ವೇಟ್ ಮಾಡ್ತಾ ಇದಾರೆ. ಇದರಿಂದ ಇವಳು ತುಂಬಾನೇ ಎದ್ಕೊಂಡು ವೆಪನ್ ತಗೋತಾ ಇರೋವಾಗ ಅವರು ಹೊರಗಡೆ ಬಂದು, ಇಂತ ಒಂದ್ ಜಾಗದಲ್ಲ ಅವಳನ್ನ ಇರ್ಸ್ಕೊಳಕ್ ನೋಡ್ದೆ, ಅವಳ ತಾಯಿನ ರೀಪ್ಲೇಸ್ ಮಾಡಕ್ ನೋಡಿದ್ಯಾ ಅಂತ ಕೇಳಿದಾಗ ಅದಕ್ಕೆ ಅವಳು ಇಲ್ಲ, ನಾನು ಯಾವತ್ತೂ ಅವಳನ್ನ ಹರ್ಟ್ ಮಾಡಲ್ಲ ಅಂತ ಹೇಳ್ತಾಳೆ. ಆಗ ಅವರು ಸರಿ ಹೇಳು, ನಿನ್ ತಾಯಿನ ನಿಂಗೆ ನೆನಪಿದ್ಯಾ? ನೀನು ಇಷ್ಟು ದಿನ ಜೀವಂತವಾಗಿದೆಯಲ್ಲ, ಇದಕ್ಕೆಲ್ಲ ಏನಾದ್ರೂ ಪರ್ಪಸ್ ಇದೆಯಾ? ಇದ್ರು ಇವತ್ತೇ ಮುಗ್ದೋಗ್ಲಿ ಅಂತ ಆ ಕಂಟೈನರ್ ನ ಒಳಗಡೆಯಿಂದ ಕ್ಲೋಸ್ ಮಾಡ್ಕೋತಾರೆ. ಅವ್ನ ಏನ್ ಮಾಡಿದ್ರು ಅಂತಾನೆ ತೋರಿಸ್ತಾ ಇಲ್ಲ. ಈ ಕಡೆ ರೀತು ಮದರ್ ಚಾರ್ಜ್ ಮಾಡ್ಕೋತಾ ಇದ್ರಲ್ಲ ಅವನ್ ಜಾಗ ನೋಡಿ ಆ ಮಗುಗೆ ಅವ್ರು ಆಡ್ತಾ ಇದ್ರಲ್ಲ ಅದೇ ಹಾಡ್ನ ಆಡಕ್ ಶುರು ಮಾಡಿ, ಹಾಗೆ ಹೊರಟಿವ್ಲು ಅಲ್ಲಿರೋ ಎಂಬ್ರಿಯೋಸ್ ನೋಡ್ತಾ ಇರೋವಾಗ ಐ ಎಮ್ ಮದರ್ ಅಂತ ಟೈಟಲ್ ಹಾಕಿ ಈ ಮೂವಿನ ಮುಗಿಸ್ತಾರೆ. ಸೊ ಮದರ್ ಅನ್ನೋದೇನು ಆ ರೋಬೋಟ್ ಅಲ್ಲ, ನಮ್ ರೀತುನೇ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.